ಸೊ ಲೆಟರ್ ಸೀರೀಸ್, ಇದನ್ನ ಅಕ್ಷರ ಶ್ರೇಣಿಗಳು ಅಂತ ಕರೀತಾರೆ. ಹಾಗಾದ್ರೆ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ? ಸೊ ಇಲ್ಲಿ ನಮ್ಗೆ ಏನ್ ಮಾಡ್ತಾರೆ, ಒಂದು ಅಕ್ಷರಗಳ ಶ್ರೇಣಿಯನ್ನ ಕೊಡ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವೇನ್ ಮಾಡ್ಬೇಕು, ಅಲ್ಲಿ ಯಾವ ರೀತಿಯ ಸಂಬಂಧವನ್ನ ಅವ್ರು ಬಳಸಿದ್ದಾರೆ ಅನ್ನೋದನ್ನ ಕಂಡು ಹಿಡಿದು ನಿಮಗೆ ಯಾವ ಒಂದು ಉತ್ತರವನ್ನ ಬರೆಯಿರಿ ಅಂತ ಕೊಟ್ಟಿರ್ತಾರಲ್ಲ, ಅಲ್ಲಿ ನೆಕ್ಸ್ಟ್ ಏನ್ ಬರತ್ತೆ ಅಂತ ನೀವು ಕರೆಕ್ಟ್ ಆಗಿ ಗೆಸ್ ಮಾಡಿ ಉತ್ತರವನ್ನ ಬರಿಬೇಕು. ಹಾಗಾದ್ರೆ ಇಲ್ಲಿ ನಮ್ಗೆ ಪ್ರಶ್ನೆಗಳು ಯಾವ ರೀತಿ ಬರ್ತವೆ ಅಂತ ನೋಡೋಣ. ಕಂಪ್ಲೀಟ್ ದ ಫಾಲೋವಿಂಗ್ ಲೆಟರ್ ಸೀರೀಸ್ ಬೈ ಚೂಸಿಂಗ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಗಿವನ್ ಅಲ್ಟರ್ನೇಟಿವ್ಸ್. ಕೊಟ್ಟಿರುವ ಪರ್ಯಾಯಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಕೆಳಗಿನ ಅಕ್ಷರ ಶ್ರೇಣಿಗಳನ್ನು ಪೂರ್ಣಗೊಳಿಸಿ ಅಂತ ಹೇಳಿದ್ದಾರೆ. ಸೊ ಈ ಅಕ್ಷರ ಶ್ರೇಣಿಗಳನ್ನ ಮಾಡ್ಬೇಕಂದ್ರೆ ನಮಗೆ ಅಲ್ಫಾಬೆಟಿಕ್ಸ್ ಕರೆಕ್ಟ್ ಆಗಿ ಗೊತ್ತಿರಬೇಕು. ಯಾವ್ಯಾವ್ದು ಅಲ್ಫಾಬೆಟಿಕ್ಸ್ ಹಾಗಾದ್ರೆ? ಸೊ ಗೊತ್ತಿದೆ ನಮ್ಗೆ, LKG ಇಂದ ಕಲಿತಾ ಇದೀವಿ ನಾವು, ನಮಗ್ ಗೊತ್ತಿದೆ. ABCDEFGHIJKLMNOPQRSTUVWXYZ. ಹೌ ಮೆನಿ ಅಲ್ಫಾಬೆಟ್ಸ್ ಆರ್ ದೇರ್? 26. ಹೌದಾ? 26 ಅಕ್ಷರಗಳನ್ನ ನೋಡ್ತೀವಿ ನಾವು. ಸೊ ಮೊದಲನೇ ಪ್ರಶ್ನೆ ಏನ್ ಬರುತ್ತೆ ಇಲ್ಲಿ, KMPTY ಅಂತ ಇದೆ. ಸೊ ನಮ್ಗೆ KMPTY ನಂತರ ಯಾವ ಅಕ್ಷರ ಬರುತ್ತೆ ಅಂದ್ರೆ ಇಲ್ಲಿ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಸೊ ನಾವು ಇಲ್ಲಿ ಯಾವ ಅಕ್ಷರ ಬರ್ತದೆ ಅನ್ನೋದನ್ನ ಕಂಡುಹಿಡಿಬೇಕು. ಸೊ ಹೇಗ್ ಮಾಡ್ತೀವಿ, ಇಲ್ಲಿ KM ಇದೆ. ಸೊ ಒಂದು ಆಲ್ಫಾಬೆಟ್ಸ್ ಅನ್ನ ಕರೆಕ್ಟ್ ಆಗಿ ಬರ್ಕೋಬೇಕು. A ದಿಂದ Z ವರೆಗೂ ಮೇಲೆ ಒಂದ್ ಕಡೆ ಬರ್ಕೊಂಡ್ಬಿಟ್ರಿ. ಫಸ್ಟ್ ಏನಿದೆ ನಮ್ಗೆ, A ದಿಂದ M ವರೆಗೂ ಅಂತ ಇದೆ. ಸಾರಿ, K ದಿಂದ M ವರೆಗೂ. KM. K ಎಲ್ಲಿದೆ? 11ನೇ ಅಕ್ಷರ K ಇದೆ. K ದಿಂದ M. K ದಿಂದ M ಹೋದ್ರೆ ಎಷ್ಟು ಡಿಫ್ರೆನ್ಸ್ ಇದೆ? ಒಂದು ಡಿಫ್ರೆನ್ಸ್ ಇದೆ. ಹೌದಾ? K ದಿಂದ M ನೋಡಿದ್ರೆ ಮಧ್ಯದಲ್ಲಿ ಒಂದು ಅಕ್ಷರ ಬರುತ್ತೆ. ಸೊ 1 ಡಿಫ್ರೆನ್ಸ್ ಇದೆ. M ದಿಂದ P ನೋಡ್ರಿ. M ಎಲ್ಲಿದೆ? ಇಲ್ಲೇ ಇದೆ. M ದಿಂದ P ನೋಡಿದ್ರೆ ಎಷ್ಟು ಅಕ್ಷರ ಡಿಫ್ರೆನ್ಸ್ ಆಯ್ತು ಇಲ್ಲಿ? ಮಧ್ಯದಲ್ಲಿ N ಮತ್ತು O ಗಳು 2 ಅಕ್ಷರ ಬರುತ್ತೆ. ಹಾಗಾದ್ರೆ M ದಿಂದ P ಹೋದ್ರೆ ನಿಮ್ಗೆ 2 ಅಕ್ಷರಗಳ ವ್ಯತ್ಯಾಸ ಬಂತು. P ದಿಂದ T. ಸೊ P ಎಲ್ಲಿದೆ? ಇಲ್ಲೇ ಇದೆ. P ಎಲ್ಲಿದೆ? ಸೊ ನಾವ್ ಹಿಂದೆ P ದಿಂದ P ಬಿಟ್ಟಿದ್ವಿ. ಸೊ P ದಿಂದನೂ ಸ್ಟಾರ್ಟ್ ಮಾಡೋಣ. P ದಿಂದ T ನೋಡಿದ್ರೆ ಮಧ್ಯಭಾಗದಲ್ಲಿ ಎಷ್ಟು ಅಕ್ಷರಗಳು ಬರುತ್ತೆ? 1, 2, 3. ಹೌದಲ್ವಾ? P ದಿಂದ T ನೋಡೋದಾದ್ರೆ ಮಧ್ಯಭಾಗದಲ್ಲಿ 3 ಅಕ್ಷರಗಳು ಕಾಣಿಸುತ್ತೆ. QRS ಅಂತ ನಿಮಗೆ 3 ಅಕ್ಷರಗಳು ಕಾಣಿಸುತ್ತೆ. ಹೌದಲ್ವಾ? ಸೊ ಇಲ್ಲಿಂದ ನೀವು P ದಿಂದ T ಹೋದ್ರೆ 3. T ದಿಂದ Y ಚೆಕ್ ಮಾಡ್ರಿ, ಎಷ್ಟಿದೆ? T ಎಲ್ಲಿದೆ? ಇಲ್ಲಿದೆ. T ದಿಂದ Y ಹೋಗ್ಬೇಕು. ಮಧ್ಯದಲ್ಲಿ ಎಷ್ಟು ಅಕ್ಷರಗಳು ಬರುತ್ತೆ? 1, 2, 3, 4. ಹಾಗಾದ್ರೆ ನಿಮ್ಗೆ T ದಿಂದ Y ಹೋಗ್ಬೇಕಂದ್ರೆ ಮಧ್ಯಭಾಗದಲ್ಲಿ 4 ಅಕ್ಷರಗಳು ಸಿಗತ್ತೆ. ಹೌದಾ? ಹಾಗಾದ್ರೆ ನಿಮ್ಗೆ ಇಲ್ಲಿ T ದಿಂದ Y ನೋಡಿದ್ರೆ ನಿಮ್ಗೆ 4 ಅಕ್ಷರಗಳು ಸಿಕ್ತು. 1, 2, 3, 4 ಆದ್ರೆ ಮುಂದಿನ ಸಂಖ್ಯೆ ಯಾವ್ದು ಬರುತ್ತೆ? 5 ಬರುತ್ತೆ. 5 ಅಂತಂದ್ರೆ ಅರ್ಥ ಏನು? Y ದಿಂದ ಮುಂದೆ 5 ಅಕ್ಷರಗಳನ್ನ ನೋಡ್ಬೇಕು ನಾವು. ಯಾವ್ದು ಬರುತ್ತೆ? ಸೊ ಇಲ್ಲಿ ಮತ್ತೆ 1 Z ಗೆ ಮುಗಿಯೋದಿಲ್ಲ. ಮತ್ತೆ ನಿಮಗ್ ಬೇಕಂದ್ರೆ ಮತ್ತೆ ನೀವು ಹಿಂದೆ A ದಿಂದ ಬರ್ತೀರಾ. 1, 2, 3, 4, 5 ಅಕ್ಷರಗಳನ್ನ ಬಿಟ್ರೆ ನಿಮ್ಗೆ ಏನ್ ಸಿಗತ್ತೆ? E ಅಂತ ಸಿಗತ್ತೆ. ಹೌದಾ? ಸೊ ನಮ್ಗೆ Y ದಿಂದ ಪ್ರಾರಂಭ ಮಾಡ್ತೀರಾ. 1, 2, 3, 4, 5. 5ನೇ ಅಕ್ಷರ ಯಾವುದು? D ಬರುತ್ತೆ. ಹೌದಾ? ಹಾಗಾದ್ರೆ ನಮ್ಗೆ D ಆಪ್ಷನ್ ಅಲ್ಲಿ ಇದೆನಾ? Y ದಿಂದ 5ನೇ ಅಕ್ಷರ. Y ನಿಂದ 5ನೇ ಅಕ್ಷರ ಯಾವ್ದು ಬರುತ್ತೆ? ನಮ್ಗೆ D ಬರುತ್ತೆ. ಹೌದಾ? ಇದು 5ನೇ ಅಕ್ಷರ. ಸೊ ಆಪ್ಷನ್ A ಇಸ್ ರೈಟ್. ಹಾಗೆ ಇಲ್ಲಿ ನಮ್ಗೆ B ಅಂತಾನೆ ಕೊಟ್ಟಿದ್ದಾರೆ, C ಅಂತಾನೆ ಕೊಟ್ಟಿದ್ದಾರೆ, E ಅಂತಾನೆ ಕೊಟ್ಟಿದ್ದಾರೆ. ಸೊ Y ದಿಂದ 5ನೇ ಅಕ್ಷರ ಬಂದ್ರೆ ನಿಮ್ಗೆ D ಬರುತ್ತೆ. ಓಕೆ, ಇದು E ಬರಲ್ಲ, D ಬರುತ್ತೆ. ಇದು ಬರಲ್ಲ. ನೆಕ್ಸ್ಟ್ ನೋಡೋದಾದ್ರೆ BY GT LOQJ ಅಂತ ಇದೆ. ಸೊ BY ಒಂದು ರಿಲೇಷನ್ ಇದೆ, GT LOQJ. BY ಗೆ ಏನ್ ರಿಲೇಷನ್ ಇದೆ ನೋಡೋಣ. B ಎಲ್ಲಿದೆ? ಇಲ್ಲಿದೆ. Y ಎಲ್ಲಿದೆ? ಇಲ್ಲಿದೆ. Z ದಿಂದ ಒಂದು ಅಕ್ಷರ ಹಿಂದೆ, A ದಿಂದ ಒಂದು ಅಕ್ಷರ ಮುಂದೆ. G ದಿಂದ T ವರೆಗೂ. G ದಿಂದ T ಎಲ್ಲಿದೆ? G 7ನೇ ಅಕ್ಷರ, T
20ನೇ ಅಕ್ಷರ. ಓಕೆ, ಎಲ್ ದಿಂದ ಓ, ಎಲ್ಲಿದೆ 12ನೇ ಅಕ್ಷರ, ಓ ಎಲ್ಲಿದೆ 15ನೇ ಅಕ್ಷರ. ನೆಕ್ಸ್ಟ್ ಕ್ಯೂ ಜೆ, ಕ್ಯೂ ಎಲ್ಲಿದೆ? ಕ್ಯೂ ಇಲ್ಲಿದೆ, ಎಷ್ಟು? ಕ್ಯೂ ಇಲ್ಲಿದೆ, ಜೆ ಎಲ್ಲಿದೆ? ಇಲ್ಲಿದೆ. ಸೊ 10 ಮತ್ತು 17. ಬಿ ಜಿ ಎಲ್ ಓ, ನೀವು ವ್ಯತ್ಯಾಸವನ್ನ ನೋಡಿದ್ರು ಅದೇ ಬರುತ್ತೆ, ಅಥವಾ ನೀವೇನ್ ಮಾಡೋಣ, ಬಿ ದಿಂದ ವೈ, ಬಿ ಜಿ, ಬಿ ದಿಂದ ಜಿ ವರೆಗೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡೋಣ. ಬಿ ಇಲ್ಲಿದೆ, ಜಿ ಎಲ್ಲಿದೆ? ಇಲ್ಲಿದೆ. ಎಷ್ಟಿದೆ? 1 2 3 4 ಅಕ್ಷರಗಳ ವ್ಯತ್ಯಾಸ. 5ನೇ ಅಕ್ಷರ ನಮ್ಗೆ ಜಿ ಬರುತ್ತೆ, ಅಂದ್ರೆ 4 ಅಕ್ಷರಗಳು ಆಯ್ತು. ಸೊ ಇಲ್ಲಿ ಬರ್ಕೊಳ್ಳೋಣ, 4 ಅಕ್ಷರ. ಬಿ ದಿಂದ ಜಿಗೆ 4, ಜಿ ದಿಂದ ಎಲ್ಲಿ ಚೆಕ್ ಮಾಡ್ರಿ? ಜಿ ಇಲ್ಲಿದೆ, 1 2 3 4, ಮತ್ತೆ ಮಧ್ಯಭಾಗದಲ್ಲಿ ನಮ್ಗೆ 4 ಅಕ್ಷರಗಳ ವ್ಯತ್ಯಾಸ ಸಿಕ್ತು. ಎಲ್ ದಿಂದ ಕ್ಯೂ ನೋಡಿದ್ರೆ, ಎಲ್ ಇಲ್ಲಿದೆ, ಕ್ಯೂ ಇಲ್ಲಿದೆ. ಸೊ 1 2 3 4, ಮಧ್ಯಭಾಗದಲ್ಲಿ 4 ಅಕ್ಷರಗಳು ಸಿಕ್ತು. ಹೌದಾ? ಇದು 4. ಹಾಗಾದ್ರೆ ಮತ್ತೆ ನಾವು ಕ್ಯೂ ದಿಂದ ಸ್ಟಾರ್ಟ್ ಮಾಡೋಣ. ಕ್ಯೂ ದಿಂದ 4ನೇ ಅಕ್ಷರ, 1 2 3 4, ಸೊ ವಿ ಬರುತ್ತೆ. ಹೌದಾ? ವಿ ಗೊತ್ತಾಯ್ತು. ಇಲ್ಲಿ ಆಪ್ಷನ್ ಅಲ್ಲಿ ನಮ್ಗೆ ವಿ ಎಲ್ಲೆಲ್ಲಿದೆ? ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ. ಸೊ ಈ ಆಪ್ಷನ್ ಅಲ್ಲಿ ಇಲ್ಲ, ಹಾಗಾದ್ರೆ ಈ ಉತ್ತರ ತಪ್ಪಾಯ್ತು. ಈ 3ರಲ್ಲಿ ನಾವು ನೆಕ್ಸ್ಟ್ ಅಕ್ಷರವನ್ನ ಹುಡುಕೋಣ. ಇ ಬರತ್ತಾ, ಎಫ್ ಬರತ್ತಾ, ಅಥವಾ ಡಿ ಬರತ್ತಾ? ವಾಯ್ ಇದೆ, ಟಿ ಇದೆ. ಸೊ ವಾಯ್ ದಿಂದ ಟಿ ಚೆಕ್ ಮಾಡ್ರಿ, ಎಷ್ಟು ಅಕ್ಷರಗಳ ವ್ಯತ್ಯಾಸವನ್ನ ನೋಡ್ತೀರಾ? ವಾಯ್ ಇಲ್ಲಿದೆ, ಟಿ ಎಲ್ಲಿದೆ? ಇಲ್ಲಿದೆ. ಸೊ 1 2 3 4, ಮಧ್ಯಭಾಗದಲ್ಲಿ ಮತ್ತೆ ನೀವು 4 ಅಕ್ಷರಗಳ ವ್ಯತ್ಯಾಸವನ್ನ ನೋಡ್ತೀರಾ. ಹೌದಾ? ಸೊ ಇಲ್ಲಿ ನಮ್ಗೆ ಎಷ್ಟು ಬಂತು? 4 ಬಂತು. ಟಿ ದಿಂದ ಓ ನೋಡ್ರಿ, ಟಿ ಎಲ್ಲಿದೆ? ಇಲ್ಲಿದೆ. ಟಿ ದಿಂದ ಓ ನೋಡ್ರಿ, ಮತ್ತೆ 1 2 3 4 ವ್ಯತ್ಯಾಸ ಸಮ ಇದೆ. ಹೌದಾ? ಇಲ್ಲೂ ಕೂಡ ನಿಮ್ಗೆ 4. ಟಿ ದಿಂದ ಜೆ ಚೆಕ್ ಮಾಡ್ರಿ, ಸಾರಿ ಓ ದಿಂದ ಜೆ ಚೆಕ್ ಮಾಡ್ರಿ. ಓ ಇಲ್ಲಿದೆ, ಜೆ ಇಲ್ಲಿದೆ. ಸೊ 1 2 3 4, ಮತ್ತೆ ನಿಮ್ಗೆ 4 ಅಕ್ಷರಗಳು ವ್ಯತ್ಯಾಸ. ಹಾಗಾದ್ರೆ ನೆಕ್ಸ್ಟ್ ಅಕ್ಷರವನ್ನ ನೀವು ನೋಡ್ಬೇಕಂದ್ರೆ ಜೆ ದಿಂದ ಪ್ರಾರಂಭ ಮಾಡ್ತೀರಾ. 1 2 3 4, ಸೊ ನಮ್ಗೆ ಏನ್ ಬಂತು? ಇ ಬಂತು. ಇ ಎಲ್ಲಿದೆ? ವಿಇ. ಸೊ ಆಪ್ಷನ್ ಎ ಇಸ್ ರೈಟ್. ಹೌದಾ? ಯು ಇ ಬರುತ್ತೆ, ಇದು ವಿಇ ಬರಲ್ಲ, ಸಾರಿ. ಒಂದೇ ನಿಮಿಷ. ಕ್ಯೂದಿಂದ 4 ಅಕ್ಷರ. ಎಸ್, ಕ್ಯೂದಿಂದ 4 ಅಕ್ಷರ. 1 2 3 4, ಬಿ ಬರುತ್ತೆ. ಓಕೆ, ಸೊ ಬಿಇ ಇಸ್ ರೈಟ್ ಆನ್ಸರ್. ಹೌದಾ? ಸೊ ಆಪ್ಷನ್ ಎ ಇಸ್ ರೈಟ್. ನೆಕ್ಸ್ಟ್ ಇನ್ನೊಂದು ಸಿ ಎ ಎಕ್ಸ್ ಡಿಇ ಡಬ್ಲ್ಯೂ ಇ ಐ ವಿ ಎಫ್ ಒ ಯು ಅಂತ ಇದೆ. ಸೊ ನಮ್ಗೆ ಏನ್ ಗೊತ್ತಾಗ್ಬೇಕು ಇದರಿಂದ ನೋಡೋಣ. ಸಿ ಎ ಎಕ್ಸ್, ಓಕೆ, ಡಿಇ ಡಬ್ಲ್ಯೂ ಇ, ಈಗ ನಾವ್ ಏನ್ ಟ್ರಿಕ್ಸ್ ಯೂಸ್ ಮಾಡ್ಬೇಕು ಅಂದ್ರೆ, ಸೊ ಎಲ್ಲಾ ಕಡೆ ನಾವು ಡಿಫ್ರೆನ್ಸ್ ಸಮ ಬರ್ಬೇಕು ಅಂತಿಲ್ಲ, ಕೇವಲ ಡಿಫ್ರೆನ್ಸೇ ಬರುತ್ತೆ ಅಂತಿಲ್ಲ. ಕೆಲವೊಂದ್ ಕಡೆ ನಮ್ ಟ್ರಿಕ್ಸ್ ಅನ್ನ ಯೂಸ್ ಮಾಡ್ಬೇಕು. ಸೊ ಇಲ್ಲಿ ನಮ್ಗೆ ಎ ಇದೆ, ಇ ಇದೆ, ಐ ಇದೆ, ಓ ಇದೆ. ಸೊ ಎ ಇ ಐ ಓ. ನೆಕ್ಸ್ಟ್ ನಮ್ಗೆ ವೋವಲ್ಸ್ ಯಾವ್ದು ಬರುತ್ತೆ? ಎ ಐ ಓ ಯು ಬರುತ್ತೆ. ಸೊ ಮಧ್ಯಭಾಗದಲ್ಲಿ ಯು ಬರ್ಬೇಕು, ಬಂದಾಯ್ತು. ಯಾವ್ಯಾವ ಆಪ್ಷನ್ ಇದೆ? ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ. ಓಕೆ, ಈಗ ಇದಲ್ಲಿಲ್ಲ, ಸೊ ಇದನ್ನ ತೆಗೆದು ಹಾಕೋಣ. ಎಸ್, ಸೊ ಈಗ ನಾವೇನ್ ಮಾಡೋಣ, ಸಿ ಡಿ ಇ ಎಫ್, ಎಫ್ ಆದ ತಕ್ಷಣ ಯಾವ್ದು ಬರುತ್ತೆ? ಜಿ ಬರುತ್ತೆ. ಹೌದಾ? ಎಕ್ಸ್ ಡಬ್ಲ್ಯೂ ವಿ ಯು ಅಂದ್ರೆ ಎಕ್ಸ್ ಡಬ್ಲ್ಯೂ ವಿ ಯು ಆದ ತಕ್ಷಣ ಯಾವ್ದು ಬರುತ್ತೆ?
ನೆಕ್ಸ್ಟ್ ಹಿಂದಿನ ಅಕ್ಷರ ಟಿ ಬರುತ್ತೆ. ಸೊ ನಾವು ಹಿಂದೆ ಹೋಗಿದೀವಿ, ಹೌದಾ? ಎಕ್ಸ್ ಆದ ತಕ್ಷಣ ಡಬ್ಲ್ಯೂ ಹಿಂದೆ, ಎಕ್ಸ್ ನಂತರ ಡಬ್ಲ್ಯೂ, ಡಬ್ಲ್ಯೂ ಹಿಂದೆ ಮತ್ತೆ ವಿ ಇದೆ, ವಿ ಹಿಂದೆ ಯು ಇದೆ, ಯು ಹಿಂದೆ ಯಾವ್ದು ಬರುತ್ತೆ? ಟಿ ಬರುತ್ತೆ. ದೇರ್ಫೋರ್ ಆಪ್ಷನ್ ಸಿ ಇಸ್ ರೈಟ್. ಗಟ್. ಹೇಗ್ ಬಂತಿದು? ಇಲ್ಲಿ ನಮ್ಗೆ ವಾವಲ್ಸ್ ಎ ಇ ಐ ಓ ಯು ಅಂತ ಬರಿತೀವಿ. ಓಕೆ, ನೆಕ್ಸ್ಟ್ ಸಿ ಡಿ ಇ ಎಫ್ ಅಂತ ಬರಿತೀವಿ. ನೆಕ್ಸ್ಟ್ ನೀವು ಹಿಂದೆ ಬರ್ತೀರಾ, ಸಿ ದಿಂದ ಡಬ್ಲ್ಯೂ, ಎಕ್ಸ್ ದಿಂದ ಡಬ್ಲ್ಯೂ, ಡಬ್ಲ್ಯೂ ದಿಂದ ವಿ, ವಿ ದಿಂದ ಯು, ಯು ದಿಂದ ಟಿ ಬರ್ತೀರಾ. ಓಕೆ, ನೆಕ್ಸ್ಟ್ ಸಿ ಕೆ ಡಿ ಎಲ್ ಎಂ ಇ ಎಂ ಎಫ್ ಎನ್ ಜಿ ಅಂತ ಇದೆ. ಸೊ ಹೇಗ್ ಬಿಡಿಸೋದು? ಕೆಲವೊಂದ್ ಸರ್ತಿ ನಾವೇನ್ ಮಾಡ್ಬೇಕು, ಎಲ್ಲಾ ರೀತಿಯಿಂದ ಯೋಚನೆ ಮಾಡ್ಬೇಕು. ಹೇಗ್ ಕೊಟ್ಟಿದ್ದಾರೆ? ಡಿಫ್ರೆನ್ಸ್ ಅಮ್ಮ ಇದೆನಾ, ಅಥವಾ ಹಿಂದಿನಿಂದ ಕೊಟ್ಟಿದಾರ, ಮುಂದಿನ ಅಕ್ಷರ ಕೊಟ್ಟಿದಾರ, ಅಥವಾ 2 ಅಕ್ಷರ ನಂತರ ಇದೆನಾ, ಅಥವಾ 1 2 3 4 1 ಅಕ್ಷರ 2 ಅಕ್ಷರ 3 ಅಕ್ಷರ 4 ಅಕ್ಷರ ಈ ತರ ಏನಾದ್ರೂ ಗ್ಯಾಪ್ ಇದೆನಾ? ಅಥವಾ ಕೆಲವೊಂದ್ ಸರ್ತಿ ಹೆಂಗಾಗತ್ತೆ, 1 ಮತ್ತು ಕೊನೆಯ ಅಕ್ಷರ ಕೊಟ್ಟಿರ್ತಾರೆ, ಹೌದಾ? ಸೊ ಅವಾಗ ನಾವ್ ಏನ್ ಮಾಡ್ಬೇಕು, ಅಲ್ಟರ್ನೇಟಿವ್ ಆಗಿ ಕೊಟ್ಟಿರ್ತಾರೆ, ಅದನ್ನು ಯೋಚನೆ ಮಾಡ್ಬೇಕು. ಸೊ ಇಲ್ಲಿ ನಮ್ಗೆ ಸಿ ಕೆ ಡಿ ಎಲ್ ಇ ಎಂ ಎಫ್ ಎನ್ ಜಿ ಅಂತ ಇದೆ. ಸೊ ನಾವೇನ್ ಮಾಡೋಣ, ಅಲ್ಟರ್ನೇಟಿವ್ ಆಗಿ ಯೋಚನೆ ಮಾಡೋಣ. ಹೇಗೆ ನೋಡಿ, ಸಿ ಡಿ ಇ ಎಫ್ ಜಿ. ಓಕೆ, ಹಾಗೆ ನೀವು ಇನ್ನೊಂಥರ ಯೋಚನೆ ಮಾಡೋದಾದ್ರೆ ಕೆ ಎಲ್ ಎಂ ಎನ್, ನೆಕ್ಸ್ಟ್ ಯಾವ್ದು ಬರುತ್ತೆ? ಓ ಬರುತ್ತೆ. ಎನ್ ಆದ ತಕ್ಷಣ ಓ ಬರುತ್ತೆ. ಸಿ ಡಿ ಇ ಎಫ್ ಜಿ ಎಚ್ ಬರುತ್ತೆ. ಸಾರಿ, ಈಗ ಇಲ್ಲಿ ಓ ಬರುತ್ತೆ, ಇಲ್ಲಿ ಓ ಬರುತ್ತೆ. ಜಿ ಆದ್ಮೇಲೆ ಎಚ್ ಬರುತ್ತೆ. ಸೊ ಇಲ್ಲಿ ಎಚ್ ಬರುತ್ತೆ. ಓಕೆ, ಹಾಗಾದ್ರೆ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಇದು ಓ ಎಚ್ ಇದೆ, ಎಚ್ ಓನು ಇದೆ. ಸೊ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ, ಸಿ ಡಿ ಇ ಎಫ್ ಜಿ, ಇಲ್ಲಿಂದ ನಿಮ್ಗೆ ಎಚ್ ಇಲ್ಲಿ ಬರ್ಬೇಕು. ಓಕೆ, ನೆಕ್ಸ್ಟ್ ಕೆ ಎಲ್ಲಿದೆ? ಕೆ ಕೆ ಎಲ್ ಎಂ ಎನ್ ಓ, ಓ ಇಲ್ಲಿ ಬರ್ಬೇಕು. ಹಾಗಾಗಿ ಓ ಎಚ್ ಕರೆಕ್ಟ್ ಆಗುತ್ತೆ, ಎಚ್ ಕರೆಕ್ಟ್ ಆಗಲ್ಲ, ಓ ಎಚ್ ಕರೆಕ್ಟ್ ಆಗುತ್ತೆ. ಸೊ ಆಪ್ಷನ್ ಬಿ ಇಸ್ ರೈಟ್. ಓಕೆ, ನೆಕ್ಸ್ಟ್ ಇ ಜಿ ಎಫ್ ಎಚ್ ಜೆ ಐ ಕೆ ಎಂ ಎಲ್ ಎನ್ ಪಿ ಓ. ಸೊ ಪ್ರತಿಯೊಂದು ಪ್ರಶ್ನೆನೂ ಕೂಡ ಬೇರೆ ಬೇರೆ ತರ ಯೋಚನೆ ಮಾಡ್ಬೇಕು. ಇಲ್ಲಿ ನೋಡ್ರಿ, ಈ ಒಂದು ಪ್ರಶ್ನೆಯಲ್ಲಿ ನಮ್ಗೆ ಏನ್ ಕೊಟ್ಟಿದ್ದಾರೆ ಮಕ್ಕಳೇ? ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ರಿ. ಇ ಜಿ ಎಫ್ ನೋಡಿದ ತಕ್ಷಣ ಏನ್ ಅನ್ಸುತ್ತೆ? ಇ ಎಫ್ ಎಚ್ ಐ ಕೆ ಎಲ್ ಎನ್ ಓ ಕಂಟಿನ್ಯೂ ಇದೆ. ಜಿ ಜೆ ಎಂ ಪಿ. ಓಕೆ, ಸೊ ಜಿದಿಂದ ಜೆಗೆ ಎಷ್ಟಿದೆ? ಜಿದಿಂದ ಜೆಗೆ ನಮ್ಗೆ ಮಧ್ಯಭಾಗದಲ್ಲಿ 2 ಅಕ್ಷರಗಳು ಸಿಗತ್ತೆ, ಹೌದಾ? ಅದೇ ತರಹ ಜೆದಿಂದ ಎಂಗೆ ಹೋದ್ರೆ, ಜೆದಿಂದ ಎಂಗೆ ಹೋದ್ರೆ ನಿಮ್ಗೆ ಮತ್ತೆ ಮಧ್ಯಭಾಗದಲ್ಲಿ 2 ಅಕ್ಷರ ಸಿಗತ್ತೆ. ಹಾಗೆ ಎಂ ದಿಂದ ಎನ್ಗೆ ಪಿಗೆ ಹೋದ್ರೆ ಎಂ ಎಲ್ಲಿದೆ? ಇಲ್ಲಿದೆ. ಪಿ ಹೋದ್ರೆ, ಪಿ ದಿಂದ ಎಂ ದಿಂದ ಪಿ ಹೋದ್ರೆ ಬೇಡ, ಎಂ ದಿಂದ ಪಿ ಹೋದ್ರೆ 2 ಇದೆ. ಓಕೆ, ಪಿ ಆಯ್ತಲ್ವಾ? ಸೊ ಇಲ್ಲಿ ನಮ್ಗೆ ಪಿ ಆಯ್ತು ಅಂದ್ರೆ ಎಂ ದಿಂದ ಪಿಗೂ ಕೂಡ 2 ಅಕ್ಷರ ವ್ಯತ್ಯಾಸ ಇದೆ, ಜೆ ದಿಂದ ಎಂಗೂ ಕೂಡ 2 ಅಕ್ಷರ ವ್ಯತ್ಯಾಸ ಇದೆ, ಜಿ ದಿಂದ ಜೆಗೂ ಕೂಡ 2 ಅಕ್ಷರ ವ್ಯತ್ಯಾಸ ಇದೆ. ಅಂದ್ರೆ ಪಿ ದಿಂದ ನಾವು ನೆಕ್ಸ್ಟ್ ಅಕ್ಷರ ಬರಿಬೇಕಂದ್ರೆ ಅಲ್ಲೂ ಕೂಡ 2 ಅಕ್ಷರ ವ್ಯತ್ಯಾಸ ಇರ್ಬೇಕು. ಪಿ ದಿಂದ ನೀವು ನೆಕ್ಸ್ಟ್ ಅಕ್ಷರ ಬರೆದ್ರೆ ಕ್ಯೂ ಆರ್ ಅನ್ನುವಂತ 2 ಅಕ್ಷರ ವ್ಯತ್ಯಾಸ ಬರುತ್ತೆ. ಇಲ್ಲೂ ಕೂಡ ನಿಮ್ಗೆ 2 ಬರುತ್ತೆ. ಅಂದ್ರೆ ನಿಮ್ಗೆ ಈಗ ನಾವು ಎಸ್ ಅಂತ ನಮ್ ಮಧ್ಯಭಾಗದಲ್ಲಿ ಸಿಕ್ತು. ಎಸ್ ಅಂತ. ಸೊ ಈಗ ನಾವು ಆ ಕಡೆ ಈ ಕಡೆ ಯೋಚನೆ ಮಾಡೋಣ. ಇದು ಇ ಎಫ್ ಇದೆ, ಇದು ಎಚ್ ಐ ಇದೆ, ಕೆ ಎಲ್ ಇದೆ, ಎನ್ ಓ ಇದೆ. ಸೊ ನೆಕ್ಸ್ಟ್ ಕಂಟಿನ್ಯೂ ಇದೆ, ಇ ಎಫ್ ಜಿ ಎಚ್ ಐ ಜೆ ಕೆ. ಹಂಗೆ ಇ ಎಫ್ ಇದೆ, ಎಚ್ ಐ ಇದೆ, ಕೆ ಎಲ್ ಇದೆ, ಎನ್ ಓ ಇದೆ. ಸೊ ಹಾಗಾಗಿ ಇಲ್ಲಿ
ಎಸ್ ಎಲ್ ಬಂದಿದೆ, ಈ ಆಪ್ಷನ್ ಇದೆ. ಸೊ ಈ ಆಪ್ಷನ್ ಅಲ್ಲಿ ಬಂದಾಗ ಮತ್ತೆಲ್ಲ ಭಾಗದಲ್ಲಿ ಎಸ್ ಇದೆನಾ? ಇಲ್ಲ, ಇದೊಂದು ಆಪ್ಷನ್ ನಲ್ಲಿ ಇದೆ. ಇಲ್ಲಿ ಬಂದಿರುವಂತಹ ಕೊನೆ ಎರಡು ಅಕ್ಷರಗಳು ಏನಿದೆಯಲ್ಲ, ಆ ಕಡೆ ಈ ಕಡೆ 1 ಮತ್ತು 3ನೇ ಅಕ್ಷರ, ಅದು ಕಂಟಿನ್ಯೂ ಆಗಿದೆನಾ? ಕ್ಯೂ ಆರ್. ಎಸ್, ಕ್ಯೂ ಆರ್ ಕಂಟಿನ್ಯೂ ಆಗಿದೆ ಅಲ್ವಾ? ಹಾಗಾಗಿ ನಮ್ಗೆ ಕ್ಯೂ ಆರ್, ಇದು ಇ ಎಫ್ ಬರುತ್ತೆ, ಎಚ್ ಐ ಬರುತ್ತೆ, ಕೆ ಎಲ್ ಎಂ ಎನ್ ಒ ಕ್ಯೂ ಆರ್. ದಿಸ್ ಈಸ್ ರೈಟ್ ಆನ್ಸರ್. ಸೊ ಹಾಗೆ ಎನ್ವಿರಾನ್ಮೆಂಟ್, ಎನ್ವಿರಾನ್ಮೆಂಟ್ ಅನ್ನ ನಾವು ಹೀಗೆ ಬರಿಬಹುದು, NVIRONMEN ಅಂತ ಬರಿಬಹುದು. ಅದ್ರ ನೆಕ್ಸ್ಟ್ ಹೇಗ್ ಬರೀತೀರಾ? VIRONME ಅಂತ ಬರೀತೀರಾ. ಸೊ ಇದ್ರ ನೆಕ್ಸ್ಟ್ ಹೇಗ್ ಬರಿಬಹುದು ಅಂತ ನೀವು ಡಿಸೈಡ್ ಮಾಡ್ಬೇಕು. ಹೇಗ್ ಬರೀತೀರಾ? ಸೊ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ರಿ ಮಕ್ಕಳೇ. ಇಲ್ಲಿ ನಮ್ಗೆ 1 2 3 4 5 6 7 8 9 10 11 ಅಕ್ಷರಗಳಿವೆ. ನೆಕ್ಸ್ಟ್ ಆಪ್ಷನ್ ಚೆಕ್ ಮಾಡಿದ್ರೆ 1 2 3 4 5 6 7 8 9 ಅಕ್ಷರಗಳಿವೆ. ಸೊ 11ರಲ್ಲಿ 2 ಅಕ್ಷರಗಳನ್ನ ತೆಗೆದಿದ್ದೀವಿ. ಯಾವ 2 ಅಕ್ಷರಗಳು? 11ರಲ್ಲಿ 9 ಅಕ್ಷರ ಹೋದ್ರೆ 9 ಅಕ್ಷರ ಇದೆ ಅಂದ್ರೆ ನೀವು 2 ಅಕ್ಷರವನ್ನ ತೆಗೆದ್ರೆ ನಿಮ್ಗೆ 9 ಅಕ್ಷರ ಸಿಕ್ತು. ಹಾಗಾದ್ರೆ ಈ ಕಡಿಮೆ ಮಾಡಿದೀವಿ. ಯಾವ 2 ಅಕ್ಷರ? ಕೊನೆಯ 2 ಅಕ್ಷರಗಳನ್ನ ತೆಗಿಯೋಣ. ಹೌದಾ? ಅವಾಗ ಏನ್ ಬರುತ್ತೆ? VIRONME ಅಂತ ಬರುತ್ತೆ. ಅಂದ್ರೆ 5. ಸೊ 1 2 3 4 5 6 7 ಅಕ್ಷರ ಆಯ್ತು. ಸೊ ನೆಕ್ಸ್ಟ್ ಆಪ್ಷನ್ ನೀವು ಬರಿಬೇಕಂದ್ರೆ 7 ಆದ ತಕ್ಷಣ ಯಾವ್ದು ಬರುತ್ತೆ? ಮತ್ತೆ 2 ಕಡಿಮೆ ಮಾಡ್ಬೇಕು, 5 ಅಕ್ಷರಗಳನ್ನ ನೀವು ಬರಿಬೇಕು. 5 ಅಕ್ಷರಗಳನ್ನ ಬಂದ್ರೆ ಕೊನೆಯ 2 ಅಕ್ಷರಗಳನ್ನ ತೆಗೆದು ಹಾಕೋಣ, ಡಿಲೀಟ್ ಮಾಡೋಣ. ಓಕೆ, ಡಿಲೀಟ್ ಲಾಸ್ಟ್ 2 letters, that is V and E. Then you can get IRONM. So ಎಲ್ಲಿದೆ ಅದು ಆಪ್ಷನ್? IRONM. So this is right answer. Here 5 letters are there. Understood? Next, JJMPS. GJMPS. ಸೊ ಜಿ ದಿಂದ ಜೆ ವರೆಗೂ ಎಷ್ಟು ಡಿಫ್ರೆನ್ಸ್ ಇದೆ? ಫಸ್ಟ್ ನಾವು ಡಿಫ್ರೆನ್ಸ್ ಚೆಕ್ ಮಾಡೋಣ. ಸೊ ಅದು ಗೊತ್ತಾಗ್ಲಿಲ್ವಾ? ಏನಾದ್ರೂ ಟ್ರೆಕ್ಸ್ ಇದೆನಾ ಅದ್ರಲ್ಲಿ ಅಂತ ಚೆಕ್ ಮಾಡೋಣ. ಸೊ ಜಿ ದಿಂದ ಜೆಗೆ ಎಷ್ಟಿದೆ ನೋಡಿ. ವೇರ್ ಇಸ್ ಜಿ? ಜಿ ಇಸ್ ಹಿಯರ್, ರೈಟ್? ಸೊ ಜಿ ಟು ಜೆ, ಬಿಟ್ವೀನ್ ಜಿ ಟು ಜೆ ದಲ್ಲಿ ನಮ್ಗೆ 2 ಅಕ್ಷರಗಳ ವ್ಯತ್ಯಾಸ ಸಿಕ್ತು. ಜೆ ದಿಂದ ಎಂ ಚೆಕ್ ಮಾಡೋಣ. ಜೆ ದಿಂದ ಎಂ ಗೆ ಹೋಗ್ಬೇಕಂದ್ರೆ ಮತ್ತೆ ನಿಮ್ಗೆ 2 ಅಕ್ಷರಗಳ ವ್ಯತ್ಯಾಸ ಸಿಕ್ತು. ಹಾಗೆ ಎಂ ದಿಂದ ಪಿ ಹೋದ್ರೆ ಎಂ ಇದೆ, ಪಿ ನಡುವೆ ಮತ್ತೆ ನಿಮ್ಗೆ 2 ಅಕ್ಷರಗಳ ವ್ಯತ್ಯಾಸ ಸಿಕ್ತು. ಹೌದಾ? ಮತ್ತೆ ಪಿ ದಿಂದ ಎಸ್ ಗೆ ಹೋದ್ರೆ ನಿಮ್ಗೆ ಮತ್ತೆ 2 ಅಕ್ಷರಗಳ ವ್ಯತ್ಯಾಸ ಸಿಕ್ತು. ಹಾಗೆ ನೀವು ನೆಕ್ಸ್ಟ್ ಅಕ್ಷರ ಹೋದ್ರೆ ಎಸ್ ದಿಂದ ವಿ ಹೋಗ್ತೀರಾ, ಅವಾಗ ನಿಮ್ಗೆ ಮಧ್ಯಭಾಗದಲ್ಲಿ 2 ಅಕ್ಷರಗಳ ವ್ಯತ್ಯಾಸ ಸಿಗತ್ತೆ. ಸೊ ಎಲ್ಲಾ ಕಡೆ ನಮ್ಗೆ 2 ಅಕ್ಷರಗಳ ವ್ಯತ್ಯಾಸ ಮಾತ್ರ ಸಿಕ್ಕಿದೆ. ಹೌದಾ? ಇಲ್ಲೂ 2, ಇಲ್ಲೂ 2, ಇಲ್ಲೂ 2, ಇಲ್ಲೂ 2. ಸೊ ಈಗ ನಾವು ಎಸ್ ವರ್ಗೂ ಗೊತ್ತಾಯ್ತು. ಎಸ್ ದಿಂದ ನೆಕ್ಸ್ಟ್ ಅಕ್ಷರ ಯಾವ್ದು ಬರುತ್ತೆ? ವಿ ಬರುತ್ತೆ. ಸೊ ಎಸ್ ಮತ್ತು ವಿ ನ ಮಧ್ಯಭಾಗದಲ್ಲಿ ನಮ್ಗೆ ಮತ್ತೆ 2 ಅಕ್ಷರಗಳು ಸಿಗತ್ತೆ. ಹಾಗಾಗಿ ನಮ್ಗೆ ಆಪ್ಷನ್ ಎಸ್ ಆದ ತಕ್ಷಣ ಯಾವ್ದು ಬರುತ್ತೆ? ವಿ ಬರುತ್ತೆ. ವಿ ಬರುತ್ತೆ. ವಿ ಆದ ತಕ್ಷಣ ಮತ್ತೆ 2 ಅಕ್ಷರ ವಿ ದಿಂದ ವಾಯ್ಗೆ ಹೋಗ್ತೀರಾ. ಸೊ ಇಲ್ಲಿ
ಲಿಸ್ಟ್ ಈ ಸೈಡ್ ಈಗ ನಮ್ಗೆ ಎಸ್ ನೆಕ್ಸ್ಟ್ ಯಾವ್ದು ಸಿಗತ್ತೆ, ವಿ ಸಿಗತ್ತೆ. ಸೊ ವಿ ನೆಕ್ಸ್ಟ್ ಯಾವ್ದು ಸಿಗತ್ತೆ ನೋಡೋಣ. ವಿ ಆದ್ಮೇಲೆ ಮತ್ತೆ ನಮ್ಗೆ ಯಾವ್ದು ಸಿಗತ್ತೆ, 2 ಅಕ್ಷರ ವ್ಯತ್ಯಾಸ ಅಂದ್ರೆ ವೈ ಸಿಗತ್ತೆ. ಸೊ ವಿ ವೈ ಎಲ್ಲಿದೆ ನಮ್ಮ ಆಪ್ಷನ್? ಅದು ಆಪ್ಷನ್ ಎ ನಲ್ಲಿದೆ. ಸೊ ಎ ಇಸ್ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ನೋಡೋಣ. Z2A X4D V6G T8J ಅಂತ ಇದೆ. ಸೊ ಇಲ್ಲಿ ನಮ್ಗೆ ಫಸ್ಟ್ ನಾವೇನ್ ಮಾಡ್ಬೇಕು, ನಮ್ಗೆ ಕರೆಕ್ಟ್ ಆಗಿ ಮೊದಲು ಯಾವ್ದು ಐಡೆಂಟಿಫೈ ಮಾಡಕ್ ಈಸಿ ಆಗತ್ತೆ ಅದನ್ನ ನೋಡೋಣ. ಸೊ ನಂಬರ್ಸ್ ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡಬಹುದು, ಈಸಿಯಾಗಿ ಚೆಕ್ ಮಾಡೋಣ. ಸೊ ಫಸ್ಟ್ ಇಲ್ಲಿ ಏನಿದೆ, 2 ಇದೆ, ಇಲ್ಲಿ 4 ಇದೆ, ಇಲ್ಲಿ 6 ಇದೆ, ಇಲ್ಲಿ 8 ಇದೆ. ದಟ್ ಮೀನ್ಸ್ ಡಿಫರೆನ್ಸ್ ಬಿಟ್ವೀನ್ ಆಲ್ ದೀಸ್ ನಂಬರ್ಸ್ ಇಸ್ 2. ಓಕೆ, ಸೊ 2 ಆದ ತಕ್ಷಣ 4 ಇದೆ. 4 ಮತ್ತು 2ರ ವ್ಯತ್ಯಾಸ 2 ಬರುತ್ತೆ. ಸೊ 6 ಮತ್ತು 4ರ ಡಿಫರೆನ್ಸ್ ಎಷ್ಟಾಗುತ್ತೆ? 2. ಸೊ 2 2 ನೆಕ್ಸ್ಟ್ 2. ಸೊ 8 ನೆಕ್ಸ್ಟ್ ಯಾವ್ದು ಬರುತ್ತೆ? 10 ಬರುತ್ತೆ. ದಟ್ ಮೀನ್ಸ್ ಮಿಡಲ್ ವ್ಯಾಲ್ಯೂ ನಮ್ಗೆ ಸಿಕ್ಕಾಯ್ತು. ಈಗ ನಾವೇನ್ ಮಾಡೋಣ, ಝಡ್ ದಿಂದ ಎಕ್ಸ್ ನೋಡೋಣ. ಝಡ್ ದಿಂದ ಎಕ್ಸ್ ಮಾಡಿದ್ರೆ ನಿಮ್ಗೆ ಏನ್ ಸಿಗತ್ತೆ? ಝಡ್ ದಿಂದ ಎಕ್ಸ್ ನೋಡೋಣ. ಸೊ ಝಡ್ ಎಕ್ಸ್, ಸೊ ಮಿಡ್ಲ್ ಎಷ್ಟು ಡಿಫ್ರೆನ್ಸ್ ಇದೆ? 1 ಇದೆ. ಮತ್ತೆ ಚೆಕ್ ಮಾಡೋಣ. ಎಕ್ಸ್ ಟು ಡಿ, ಸೊ ಎಕ್ಸ್ ಇದೆ, ಝಡ್ ದಿಂದ ಎಕ್ಸ್ ಗೆ 1 ಡಿಫ್ರೆನ್ಸ್ ಆಯ್ತು. ಎಕ್ಸ್ ದಿಂದ ಬಿ ಚೆಕ್ ಮಾಡೋಣ. ಎಕ್ಸ್ ದಿಂದ ಬಿ ಚೆಕ್ ಮಾಡಿದ್ರೆ ಇಲ್ಲೂ ಕೂಡ ಮಿಡ್ಲ್ 1 ಡಿಫ್ರೆನ್ಸ್ ಆಯ್ತು. ಓಕೆ, ಸೊ ಇಲ್ಲೂ ಕೂಡ ನಮ್ಗೆ ಮಿಡ್ಲ್ 1 ಡಿಫ್ರೆನ್ಸ್, ಇದು ಕೂಡ 1 ಡಿಫ್ರೆನ್ಸ್ ಆಯ್ತು, ಇದು ಕೂಡ 1 ಡಿಫ್ರೆನ್ಸ್ ಆಯ್ತು. ಬಿ ದಿಂದ ಟಿ ಚೆಕ್ ಮಾಡೋಣ. ಸೊ ಬಿ ಇದು ಇಲ್ಲಿದೆ, ಟಿ ಚೆಕ್ ಮಾಡಿದ್ರೆ ಇಲ್ಲೂ ಕೂಡ ಮತ್ತೆ ನಮ್ಗೆ ಮಧ್ಯಭಾಗದಲ್ಲಿ 1 ಡಿಫ್ರೆನ್ಸ್ ಆಯ್ತು. ಹಾಗಾದ್ರೆ ಟಿ ದಿಂದ ಮತ್ತೆ ನಮ್ಗೆ 1 ಡಿಫ್ರೆನ್ಸ್ ಸಿಗ್ಬೇಕಂತಂದ್ರೆ ನಾವು ಯಾವ ಲೆಟರ್, ಟಿ ದಿಂದ ಮಧ್ಯಭಾಗದಲ್ಲಿ 1 ಡಿಫ್ರೆನ್ಸ್ ಬಿಟ್ಟು ಯಾವ ಲೆಟರ್ ಇದೆ? ಆರ್ ಇದೆ. ಸೊ ಹೌದಾ, ಟಿ ದಿಂದ ನೀವು ಆರ್ ಚೆಕ್ ಮಾಡಿದ್ರೆ ಎಸ್ ಒಂದೇ ಡಿಫ್ರೆನ್ಸ್ ಬರುತ್ತೆ. ಹಾಗಾಗಿ ನಮ್ಗೆ ಇಲ್ಲಿ ಯಾವ್ದು ಬರುತ್ತೆ? ಆರ್. ಕರೆಕ್ಟಾ? ಆರ್ ಬಂತು. ಸೊ ನಮ್ಗೆ ಆಪ್ಷನ್ ಎಲ್ಲಿದೆ? ಇಲ್ಲಿ ಒಂದು ಆರ್ ಇದೆ, ಇಲ್ಲಿ ಒಂದು ಆರ್ ಇದೆ, ಇಲ್ಲಿ ಒಂದು ಆರ್ ಇದೆ. ಎಲ್ಲಾ ಕಡೆನೂ ಆರ್ ಇದೆ. ಸೊ ನಮ್ಗೆ ಮಧ್ಯದಲ್ಲಿ 10 ಬಂತು. ಓಕೆ, ಸೊ 10 ಎಲ್ಲೆಲ್ಲಿದೆ? ಇಲ್ಲಿ ಬಂದಿದೆ. K10M ಅಂತ ಇದೆ, R10M ಅಂತ ಇದೆ. ಸೊ ಇದ್ರಲ್ಲೂ ಇಲ್ಲ, ಇದ್ರಲ್ಲೂ ಇಲ್ಲ. ಸೊ ಡೈರೆಕ್ಟ್ಲಿ ಅವೆರಡನ್ನು ಬಿಟ್ಬಿಡ್ರಿ. ಡೈರೆಕ್ಟ್ಲಿ ಕ್ಯಾನ್ಸಲ್ ಇಟ್. ಸೊ ಅಬ್ಸರ್ವ್ ಬಿಟ್ವೀನ್ ಎ ಅಂಡ್ ಸಿ. ಸೊ ಎ ಆಪ್ಷನ್ ಅಲ್ಲಿ ಏನಿದೆ? K10 ಇದೆ. ಸೊ ಫಸ್ಟ್ ನಮ್ಗೆ ಯಾವ್ದು ಲೆಟರ್ ಸಿಕ್ತು? ಆರ್ ಸಿಕ್ತು. ಕೆ ಸಿಕ್ಕಿಲ್ಲ ನಮ್ಗೆ, ಆರ್ ಸಿಕ್ತು. ಸೊ ಗೋ ಟು ಆಪ್ಷನ್ ಸಿ. ಗೋ ವಿತ್ ಆಪ್ಷನ್ ಸಿ. ಸೊ ಆರ್ ಇದೆ. ನೆಕ್ಸ್ಟ್ ಚೆಕ್ ಮಾಡೋಣ. ಹಾಗಾದ್ರೆ ಎ ಟು ಡಿ ಎಷ್ಟು ಡಿಫ್ರೆನ್ಸ್ ಇದೆ? ಎ ಟು ಡಿ ಬಂದ್ರೆ ನಿಮ್ಗೆ ಸೊ ಮಿಡಲ್ 2 ಡಿಫ್ರೆನ್ಸ್ ಇದೆ, ರೈಟ್. ಹಾಗೆ ಡಿ ಟು ಜಿ ಮಾಡಿದ್ರೆ, ಡಿ ಟು ಜಿ ಬಂದ್ರೆ ಮಿಡಲ್ 2 ಡಿಫ್ರೆನ್ಸ್ ಇದೆ. ಸೊ ಡಿ ಟು ಜಿ, ಜಿ ಟು ಜೆ ಬಂದ್ರೆ ಅಗೇನ್ ಯು ವಿಲ್ ಗೆಟ್ 2 ಡಿಫ್ರೆನ್ಸ್. ಹೌದಾ, ಮತ್ತೆ ನಿಮ್ಗೆ ಡಿಫ್ರೆನ್ಸ್ 2 ಸಿಗತ್ತೆ. ಜೆ ಟು ಎಂ ಬಂದ್ರೆ ನಿಮ್ಗೆ ಮತ್ತೆ 2 ಡಿಫ್ರೆನ್ಸ್ ಸಿಗತ್ತೆ. ಹೌದಾ, ಸೊ ಜೆ ಟು ಎಂ ಬಂದ್ರೆ ಕೆ ಮತ್ತು ಎಲ್ ಅನ್ನುವಂತಹ 2 ಅಕ್ಷರ ಸಿಗತ್ತೆ. ದೇರ್ ಫೋರ್ ಆಪ್ಷನ್ ಸಿ ಇಸ್ ರೈಟ್. ಓಕೆ, R10M. ಸೊ ನಿಮ್ಗೆ ಇಲ್ಲಿ ಕೆ ಇದೆ. ಸೊ ದಿಸ್ ಆಪ್ಷನ್ ಇಸ್ this is also wrong. And R01, so ನಮ್ಗೆ 01 ಬಂದಿಲ್ಲ, we got 10. So this option is also wrong. And this is also wrong. So we left with one answer, that is R10M. Next, A, C, D, B, E, G, H, F, I, K, L, J ಇದೆ. So next ಏನ್ ಬರುತ್ತೆ? ಹೆಂಗ್ ಕಂಡುಹಿಡಿಯೋದು? A, B, E, F, I, J, okay, C, D, G, H, K, L. A, B, C, D, E, F, G, H, I, J, K, L. ಈಗ A to E ಗೆ ಎಷ್ಟು ಡಿಫ್ರೆನ್ಸ್ ಇದೆ? A to E ನೋಡಿದ್ರೆ 1 2 3 ಡಿಫ್ರೆನ್ಸ್ ಇಸ್ ದೇರ್. ಹೌದಾ? ನೆಕ್ಸ್ಟ್ E to I ನೋಡಿದ್ರೆ, E to I ನೋಡಿದ್ರೆ ಅಗೇನ್ ಯು ವಿಲ್ ಗೆಟ್ 3 ಲೆಟರ್ಸ್ ಬಿಟ್ವೀನ್ ದಮ್. E to I ನೋಡಿದ್ರೆ ಮತ್ತೆ ಮಧ್ಯಭಾಗದಲ್ಲಿ 3 ಅಕ್ಷರಗಳನ್ನ ನೋಡ್ತೀರಾ. ಸೊ ಹಾಗೆ ಐ ಟು ನೆಕ್ಸ್ಟ್ ಯಾವ ಲೆಟರ್ ನೋಡ್ಬೇಕು ನೀವು? ಮಧ್ಯಭಾಗದಲ್ಲಿ 3 ಅಕ್ಷರ ಸಿಗ್ಬೇಕಾದ್ರೆ ಐ ಟು ಎಂ ಹೋಗ್ಬೇಕು. ಯಾಕೆ? ನಿಮ್ಗೆ ಮಧ್ಯದಲ್ಲಿ ಮತ್ತೆ 3 ಅಕ್ಷರ ಸಿಗತ್ತೆ. ಹೌದಾ? ಐ ಟು ಎಂ. ಸೊ ನಾವೇನ್ ಮಾಡೋಣ ಇವಾಗ? ಎಂ. ಓಕೆ, ಈಗ ನಾವೇನ್ ಮಾಡೋಣ? ಎ ಬಿ ಇ ಎಫ್ ಐ ಜೆ, ಹಾಗೆ ಎಂ ಇಂದ ಎನ್ ಬರುತ್ತೆ. ಸೊ ಎಂ ಎನ್.
ಕರೆಕ್ಟ್ ಆಯ್ತಾ? ಸೊ ಎ ಬಿ ಇ ಎಫ್ ಸೀರಿಯಲ್ ಅಲ್ಲಿ ಇದೆ ಅಲ್ವಾ, ಎ ಬಿ ಇದೆ, ಇ ಎಫ್ ಇದೆ, ಹಾಗೆ ಐ ಜೆ ಇದೆ. ಸೊ ಈಗ ನಮ್ಗೆ ಎಂ ಒಂದ್ ಲೆಟರ್ ಸಿಕ್ತು. ಒಂದ್ ಲೆಟರ್ ಸಿಕ್ಕಾಗ ನಾವು ಎಂ ಎನ್ ಅಂತ ಬರಿಬಹುದು. ಮಧ್ಯದಲ್ಲಿ ಏನ್ ಬರುತ್ತೆ? ಸೊ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಂ ಎನ್ ಓ ಪಿ. ಹೌದಾ? ಎಂ ಎನ್ ಓ ಪಿ, ರೈಟ್? ಸೊ ವಿಚ್ ಆಪ್ಷನ್ ಇಸ್ ರೈಟ್ ಹಿಯರ್? ಎಂ ಎನ್ ಓ ಪಿ. ಎಸ್, ಇಲ್ಲಿದೆ ಎಂ ಎನ್ ಓ ಪಿ. ಆಪ್ಷನ್ ಎ ಇಸ್ ರೈಟ್. ಅರ್ಥ ಆಯ್ತಾ? ಎಂ ಎನ್ ಸೀರಿಯಲ್ ಆಗಿ ಬರುವಂತಹ ಅಕ್ಷರಗಳು. ಎಂ ಎನ್ ಆದ ತಕ್ಷಣ ಏನ್ ಬರುತ್ತೆ? ಓ ಪಿ ಬರುತ್ತೆ. ಸೊ ಎಂ ಎನ್ ಓ ಪಿ. ನೆಕ್ಸ್ಟ್ ಎಕ್ಸ್ ಸಿ ವಿಇ ಟಿ ಜಿ ಆರ್ ಐ. ಸೊ ಎಕ್ಸ್ ಸಿ, ಮತ್ತೆ ನೀವು ಎಕ್ಸ್ ದಿಂದ ವಿ ಎಷ್ಟು ಅಕ್ಷರ? ಟಿ, ವಿ ದಿಂದ ಟಿ, ಟಿ ದಿಂದ ಆರ್. ನೋಡೋಣ. ಎಕ್ಸ್ ಇಂದ ವಿ ಬಂದ್ರೆ ಎಕ್ಸ್ ಎಲ್ಲಿದೆ? ಇಲ್ಲಿದೆ. ವಿ ದಿಂದ್ರೆ ಎಕ್ಸ್ ದಿಂದ ವಿ ಹೋದ್ರೆ ಮಧ್ಯಭಾಗದಲ್ಲಿ ಒಂದಿದೆ. ಸೊ ಒಂದಿದೆ. ವಿ ದಿಂದ ಟಿ ಗೆ ಬಂದ್ರೆ ಮತ್ತೆ ಯು ವಿಲ್ ಗೆಟ್ ಒನ್ ಲೆಟರ್. ನೆಕ್ಸ್ಟ್ ಟಿ ದಿಂದ ಆರ್ ಗೆ ಬಂದ್ರೆ ಮತ್ತೆ ಒಂದ್ ಲೆಟರ್ ಇದೆ. ಸೊ ಆರ್ ದಿಂದ ನಾವು ಮತ್ತೆ ಒಂದ್ ಲೆಟರ್ ಬಿಟ್ಟು ಬರ್ಬೇಕಂದ್ರೆ ಆರ್ ದಿಂದ ಪಿ ಹೋಗ್ತೀರಾ, ಅವಾಗ ಮಧ್ಯದಲ್ಲಿ ಒಂದು ಡಿಫ್ರೆನ್ಸ್ ಸಿಗತ್ತೆ ನಿಮ್ಗೆ. ಸೊ ಒಂದ್ ಲೆಟರ್ ನಿಮ್ಗೆ ಸಿಕ್ಕಾಯ್ತು. ಏನಂತ? ಆರ್ ದಿಂದ ನೀವು ಏನ್ ಮಾಡ್ತೀರಾ? ಪಿ ಗೆ ಹೋಗ್ತೀರಾ. ಸೊ ಇಲ್ಲೂ ಪಿ ಆಪ್ಷನ್ ಇದೆ, ಇಲ್ಲೂ ಪಿ ಆಪ್ಷನ್ ಇದೆ. ಸೊ ಇದು ಕ್ಯಾನ್ಸಲ್ ಆಯ್ತು, ಇದು ಕ್ಯಾನ್ಸಲ್ ಆಯ್ತು. ಈಗ ಪಿ ಕೆ ಅಂತ ಇದೆ, ಪಿ ಎಚ್ ಅಂತ ಇದೆ. ಸೊ ಇವೆರಡರಲ್ಲಿ ಯಾವ ಕರೆಕ್ಟ್ ಇದೆ ನೋಡೋಣ. ಸಿ ದಿಂದ ಈಗ ಹೋಗ್ತೀರಾ. ಸಿ ದಿಂದ ಈಗ ಹೋಗ್ಬೇಕಂದ್ರೆ ಮತ್ತೆ ನಿಮ್ಗೆ ಒಂದು ಡಿಫ್ರೆನ್ಸ್ ಇದೆ. ಈ ದಿಂದ ಜಿಗ್ ಹೋಗ್ತೀರಾ. ಈ ದಿಂದ ಜಿಗ್ ಹೋದ್ರೆ ಮಧ್ಯಭಾಗದಲ್ಲಿ ಒಂದ್ ಅಕ್ಷರ ಇದೆ. ಜಿ ದಿಂದ ಐಗ್ ಹೋಗ್ತೀರಾ. ಸೊ ಜಿ ದಿಂದ ಐಗ್ ಹೋದ್ರೂ ಕೂಡ ಮಧ್ಯಭಾಗದಲ್ಲಿ ಒಂದು ಅಕ್ಷರ ಇದೆ. ಹಾಗೆ ಐ ದಿಂದ ನೀವು ಕೇಗ್ ಹೋಗ್ಬೇಕು. ಯಾಕೆ? ಐ ದಿಂದ ಕೇಗ್ ಹೋದ್ರೆ ನಿಮಗೆ ಮಧ್ಯಭಾಗದಲ್ಲಿ ಒಂದು ಅಕ್ಷರ. ಸೊ ಡಿಫರೆನ್ಸ್ ಒಂದ್ ಸಿಗತ್ತೆ. ಎಲ್ಲಾ ಕಡೆ ಒಂದು ಒಂದು ಇದೆ. ಸೊ ಐ ದಿಂದ ಕೇಗ್ ಹೋಗ್ತೀರಾ, ಮಧ್ಯಭಾಗದಲ್ಲಿ ಒಂದು ಅಕ್ಷರ ಉಳಿಯತ್ತೆ. ಹಾಗಾಗಿ ಪಿ ಕೆ ಇಸ್ ರೈಟ್ ಆನ್ಸರ್. ಎಲ್ಲಿದೆ ಅದು? ಆಪ್ಷನ್ ಎ ಇಸ್ ರೈಟ್. ಓಕೆ. ನೆಕ್ಸ್ಟ್ ಬಿ ಜಿ ಎಲ್ ಕ್ಯೂ ವಿ. ಬಿ ಜಿ ಎಲ್ ಕ್ಯೂ ವಿ. ನೆಕ್ಸ್ಟ್ ಅಕ್ಷರ ಏನ್ ಬರುತ್ತೆ ನೋಡೋಣ. ಬಿ ಜಿ ಎಲ್ಲಿದೆ? ಇದು ಬಿ ಇದೆ, ಇದು ಜಿ ಇದೆ. ಸೊ ಬಿ ದಿಂದ ಜಿಗೆ ಹೋದ್ರೆ 1 2 3 4. ಬಿ ದಿಂದ ಜಿಗೆ ಹೋದ್ರೆ 4 ಅಕ್ಷರಗಳ ವ್ಯತ್ಯಾಸ ಸಿಗತ್ತೆ ನಿಮ್ಗೆ. ಜಿ ದಿಂದ ಎಲ್ ನೋಡ್ರಿ, ಜಿ ಇಲ್ಲಿದೆ, ಎಲ್ ಇಲ್ಲಿದೆ. ಸೊ ಜಿ ದಿಂದ ಎಲ್ ಹೋದ್ರೆ 1 2 3 4, ಮತ್ತೆ ನಿಮ್ಗೆ 4 ಅಕ್ಷರಗಳು ಸಿಗತ್ತೆ. ಜಿ ಎಲ್ ದಿಂದ ಕ್ಯೂ ಹೋಗ್ರಿ. ಎಲ್ ದಿಂದ ಕ್ಯೂ ಹೋದ್ರೂ ಕೂಡ ನಿಮ್ಗೆ ಎಂ ಎನ್ ಓ ಪಿ ಅನ್ನುವಂತ 4 ಅಕ್ಷರಗಳು ಸಿಗತ್ತೆ. ಸೊ ಕ್ಯೂ ದಿಂದ ವಿಗ್ ಹೋಗ್ರಿ. ಕ್ಯೂ ಇಲ್ಲಿದೆ, ಕ್ಯೂ ದಿಂದ ವಿಗ್ ಹೋದ್ರೆ ಮತ್ತೆ ನಿಮ್ಗೆ 4 ಅಕ್ಷರಗಳು ಸಿಗತ್ತೆ. ಮತ್ತೆ ನೀವು ಮುಂದಿನ ಅಕ್ಷರ ಕಂಡುಹಿಡಿಬೇಕಂತಂದ್ರೆ ಅವಾಗ ನೀವು ಯು ವಿ ದಿಂದ ಮತ್ತೆ ಮುಂದೆ ಹೋಗ್ತೀರಾ. ಅವಾಗ ನಿಮ್ಗೆ ಮತ್ತೆ 4 ಅಕ್ಷರಗಳು ಸಿಗ್ಬೇಕು. ಹಾಗಾದ್ರೆ ನೀವು ವಿ ದಿಂದ ಮುಂದೆ ಹೋದ್ರೆ ಒಂದ್ ಡಬ್ಲ್ಯೂ ಎಕ್ಸ್ ವೈ ಝಡ್ ಅನ್ನುವಂತ 4 ಅಕ್ಷರ. ಮುಂದಿನ ಅಕ್ಷರ ಏನಾಗಿರುತ್ತೆ? ಎ ಆಗಿರತ್ತೆ. ಹೌದಾ? ಸೊ ಆಪ್ಷನ್ ಎ ಇಸ್ ರೈಟ್. ನೆಕ್ಸ್ಟ್ ಕೆ ಎಫ್ ಯು ಎಲ್ ಇ ವಿ. ನೆಕ್ಸ್ಟ್ ಮಧ್ಯಭಾಗದಲ್ಲಿರುವಂತಹ ಅಕ್ಷರ ನಮಗೆ ಗೊತ್ತಿಲ್ಲ. ಎನ್ ಸಿ ಎಕ್ಸ್ ಓ ಬಿ ವೈ ಅಂತ ಇದೆ. ಸೊ ಇದನ್ನ ಹೇಗ್ ಚೆಕ್ ಮಾಡೋದು? ಈಗ ನಾವು ಹಿಂದಿನಿಂದ ಮುಂದೆ ಹೋಗೋಣ. ಮುಂದಿನಿಂದ ಫಸ್ಟ್ ಇಂದ ಲಾಸ್ಟಿಗೆ ಬೇಡ, ಲಾಸ್ಟ್ ಇಂದ ಫಸ್ಟಿಗೆ ಹೋಗೋಣ. ಹೇಗ್ ಬರುತ್ತೆ? ಇಲ್ಲಿ ನೋಡ್ರಿ, ಇದು ವೈ ಇದೆ, ಇದು ಎಕ್ಸ್ ಇದೆ, ಇಲ್ಲಿ ವಿ ಇದೆ, ಇಲ್ಲಿ ಯು ಇದೆ. ಸೊ ವೈ ವೈ ಎಕ್ಸ್ ಅಂತಂದ್ರೆ ವೈ ನ ಹಿಂದೆ ಎಕ್ಸ್ ಇದೆ. ಓಕೆ. ಹಾಗೆ ವಿ ನ ಹಿಂದೆ ಯು ಇದೆ, ವಿ ನ ಹಿಂದೆ ಯು ಇದೆ. ಎಕ್ಸ್ ವೈ ವಿ ಯು. ಸೊ ಎಕ್ಸ್ ನ ಹಿಂದೆ ಯಾವ್ದು ಬರುತ್ತೆ? ಹಾಗಾದ್ರೆ ಎಕ್ಸ್ ನ ಹಿಂದೆ ಯಾವ್ದು ಬರುತ್ತೆ? ಡಬ್ಲ್ಯೂ ಬರುತ್ತೆ. ಹೌದಾ? ಸೊ ನಾವೀಗ ಡಬ್ಲ್ಯೂ ಅಂತ ಬರೆಯೋಣ. ಅಂದ್ರೆ ಇಲ್ಲಿ ಡಬ್ಲ್ಯೂ ಅಂತ ಬರೆದ್ರೆ ಡಬ್ಲ್ಯೂ ನ ಹಿಂದೆ ವಿ ಬರುತ್ತೆ, ವಿ ನ ಹಿಂದೆ ಯು ಬರುತ್ತೆ. ಹಾಗೆ ಇದು ಡಬ್ಲ್ಯೂ ಅಂತ ಸಿಕ್ಕಾಯ್ತು. ಯಾವ ಆಪ್ಷನ್ ಅಲ್ಲಿ ಇದೆ? ಎಲ್ಲಾ ಆಪ್ಷನ್ಸ್ ಅಲ್ಲಿ ಡಬ್ಲ್ಯೂ ಇದೆ. ಸೊ ಕೊನೆಯ ಅಕ್ಷರ ಡಬ್ಲ್ಯೂ ಅಂತ ಸಿಕ್ಕಾಯ್ತು. ಇವಾಗ ಇಲ್ಲಿ ಬಿ ಇದೆ, ಇಲ್ಲಿ ಸಿ ಇದೆ, ಇಲ್ಲಿ ಇ ಇದೆ, ಇಲ್ಲಿ ಎಫ್ ಇದೆ. ಹಾಗಾದ್ರೆ ಬಿ ಸಿ ಬಿ ಸಿ ಬಿ ಇದೆ, ಸಿ ಇದೆ. ನೆಕ್ಸ್ಟ್ ಯಾವ ಅಕ್ಷರ ಬರುತ್ತೆ? ಹಾಗಾದ್ರೆ ಇಲ್ಲಿ ಇ ಎಫ್ ಇದೆ. ಸೊ ಇದು ಕಂಟಿನ್ಯೂ ಆಗ್ಬೇಕಂದ್ರೆ ಬಿ ಸಿ ಡಿ ಇ ಎಫ್ ಆದ್ರೆ ಕಂಟಿನ್ಯೂ ಆಗತ್ತೆ. ಹೌದಾ? ಬಿ ಇದೆ, ಸಿ ಇದೆ, ಇ ಇದೆ, ಎಫ್ ಇದೆ. ಸೊ ಮಧ್ಯಭಾಗದಲ್ಲಿ ಡಿ ಇಲ್ಲ. ಹಾಗಾಗಿ ಇಲ್ಲಿ ಯಾವ್ದು ಬರುತ್ತೆ?
ಡಿ ಬರುತ್ತೆ. ನೆಕ್ಸ್ಟ್ ಓ ಇದೆ, ಎನ್ ಇದೆ, ಎಲ್ ಇದೆ, ಕೆ ಇದೆ. ಓಕೆ, ಇಲ್ಲೇ ಅಬ್ಸರ್ವ್ ಮಾಡ್ರಿ. ಓ ಇದೆ, ಎನ್ ಇದೆ, ಎಲ್ ಇದೆ, ಕೆ ಇದೆ. ಸೊ ಮಧ್ಯದಲ್ಲಿ ಕಂಟಿನ್ಯೂ ಆಗ್ಬೇಕಂದ್ರೆ ಯಾವ್ದು ಬೇಕು? ಎಂ ಬೇಕು. ಹೌದಾ? ಓ ಎನ್ ಎಂ ಕೆ ಎಲ್ ಆಗತ್ತೆ. ಅವಾಗ ಮಧ್ಯದಲ್ಲಿ ಬಿಟ್ಟಿರುವಂತಹ ಅಕ್ಷರ ಯಾವ್ದಲ್ಲಿ? ಎಂ. ಹಾಗಾಗಿ ನಾನೇನ್ ಮಾಡ್ತೀನಿ? ಎಂ ಅಂತ ಬರಿತೀನಿ. ಸೊ ಎಂ ಡಿ ಡಬ್ಲ್ಯೂ ಅಂತ ಬಂತು. ಆಪ್ಷನ್ ಅಲ್ಲಿ ಇದೆನಾ? ಎಸ್ ಇದೆ. ಎಂ ಡಿ ಡಬ್ಲ್ಯೂ. ಆಪ್ಷನ್ ಬಿ ಇಸ್ ರೈಟ್. ನೆಕ್ಸ್ಟ್ ಬಿ ಡಿ ಎಫ್ ಐ ಎಲ್ ಪಿ ಅಂತ ಇದೆ. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಬಿ ಆದ ತಕ್ಷಣ ಡಿ ಇದೆ, ಡಿ ಆದ ತಕ್ಷಣ ಎಫ್ ಇದೆ, ಎಫ್ ಆದ ತಕ್ಷಣ ಐ ಇದೆ, ಐ ಆದ ತಕ್ಷಣ ಎಲ್ ಇದೆ, ಎಲ್ ಆದ ತಕ್ಷಣ ಪಿ ಇದೆ. ಸೊ ಇವಾಗ ನಾವೇನ್ ಮಾಡೋಣ? ಬಿ ಆದ ತಕ್ಷಣ ಡಿ ಇದೆ. ಎಸ್, ಫಸ್ಟ್ ಏನ್ ಕೊಟ್ಟಿದ್ದಾರೆ ಅದನ್ನ ಬರ್ಕೊಳ್ಳೋಣ. ಡಿ ಆದ ತಕ್ಷಣ ಎಫ್ ಇದೆ, ಡಿ ಆದ ತಕ್ಷಣ ಎಫ್ ಇದೆ. ನೆಕ್ಸ್ಟ್ ಎಫ್ ಆದ ತಕ್ಷಣ ಆ ಇದೆ. ಆಯ ತಕ್ಷಣ ಎಲ್ ಇದೆ, ಆಯ ತಕ್ಷಣ ಎಲ್ ಇದೆ. ನೆಕ್ಸ್ಟ್ ಎಲ್ ಆದ ತಕ್ಷಣ ಪಿ ಇದೆ, ಎಲ್ ಆದ ತಕ್ಷಣ ಪಿ ಇದೆ. ಸೊ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ರಿ. ಫಸ್ಟ್ ಒನ್ ನಲ್ಲಿ ಬಿ ಆದ ತಕ್ಷಣ ಡಿ ಇದೆ. ಬಿ ಆದ ತಕ್ಷಣ ಡಿ ಅಂತಂದ್ರೆ ಇಲ್ಲಿ ನಮ್ಗೆ ಮಧ್ಯದಲ್ಲಿ ಒಂದು ಅಕ್ಷರ ಇದೆ. ಸೊ ಹೌದಾ? ಇಲ್ಲಿ ಮಧ್ಯಭಾಗದಲ್ಲಿ ಒಂದು ಅಕ್ಷರ ಬಂತು. ಡಿ ದಿಂದ ಎಫ್ ಗೆ ಹೋದ್ರೆ ಇಲ್ಲೂ ಕೂಡ ಮಧ್ಯಭಾಗದಲ್ಲಿ ಒಂದು ಅಕ್ಷರ ಬಂತು. ಎಫ್ ದಿಂದ ಐಗ್ ಹೋಗ್ರಿ, ಎಫ್ ದಿಂದ ಐಗ್ ಹೋದ್ರೆ ಇಲ್ಲೂ ಕೂಡ ಮಧ್ಯಭಾಗದಲ್ಲಿ ನಿಮ್ಗೆ ಎರಡು ಅಕ್ಷರಗಳು ಬಂತು. ಹೌದಲ್ವಾ? ಆಯದಿಂದ ಎಲ್ಲಿಗೆ ಹೋಗ್ರಿ, ಆಯದಿಂದ ಎಲ್ಲಿಗೆ ಹೋದ್ರೂ ಕೂಡ ನಿಮ್ಗೆ ಮಧ್ಯಭಾಗದಲ್ಲಿ ಎರಡು ಅಕ್ಷರಗಳು ಸಿಗ್ತವೆ. ಹಾಗೆ ಎಲ್ ದಿಂದ ಪಿ ಹೋಗ್ರಿ, ಎಲ್ ಎಲ್ಲಿದೆ? ಇಲ್ಲಿದೆ. ಪಿ ಎಲ್ಲಿದೆ? ಇಲ್ಲಿದೆ. ಎಲ್ ದಿಂದ ಪಿ ಹೋದ್ರೆ ಎಷ್ಟು ಅಕ್ಷರಗಳು ಸಿಕ್ತು ಮಕ್ಕಳೇ ನಿಮ್ಗಿಲ್ಲಿ? ಮಧ್ಯಭಾಗದಲ್ಲಿ ಎಲ್ ದಿಂದ ಪಿ ವರೆಗೂ ಮಧ್ಯದಲ್ಲಿ ಸಿಗುವಂತಹ ಅಕ್ಷರಗಳು 3. ಹೌದಾ? ಹಾಗಾದ್ರೆ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ರಿ. 1 1 2 2. ಸೊ ಇದು ಕಂಟಿನ್ಯೂ ಆಗ್ಬೇಕಂದ್ರೆ ನಾನು ಪಿ ದಿಂದ ಎಷ್ಟು ಅಕ್ಷರಗಳು ಮಧ್ಯದಲ್ಲಿ ಬರುವಂತೆ ಮುಂದಿನ ಅಕ್ಷರ ಬರೀಬೇಕು? 3 ಅಕ್ಷರಗಳು. ಅಂದ್ರೆ ಇದು ನನ್ನ ಸೀರೀಸ್ ಕಂಟಿನ್ಯೂ ಆಗತ್ತೆ. ಹೌದಾ? 1 1 2 2 3 3 ಆಗತ್ತೆ. ಹಾಗಾದ್ರೆ ಪಿ ದಿಂದ ನಾನು ಏನ್ ಮಾಡ್ಬೇಕು? ಮಧ್ಯದಲ್ಲಿ 3 ಅಕ್ಷರ ಇರುವಂತೆ ಒಂದು ಅಕ್ಷರವನ್ನ ಹುಡುಕ್ಬೇಕು. ಸೊ ಪಿ ದಿಂದ ಟಿ ಗೆ ಬಂದ್ರೆ ನಿಮಗೆ ಮಧ್ಯಭಾಗದಲ್ಲಿ 3 ಅಕ್ಷರಗಳು ಸಿಗತ್ತೆ. ಹೌದಾ? ಸೊ ಡಿಫ್ರೆನ್ಸ್ ಎಷ್ಟಿದೆ? 3 ಅಕ್ಷರಗಳು. ಹಾಗಾಗಿ ನನಗೆ ಏನ್ ಉತ್ತರ ಬಂತು ಇಲ್ಲಿ? ಟಿ ಅಂತ ಬಂತು. ಸೊ ಟಿ ಆಪ್ಷನ್ ಎಲ್ಲಿದೆ? ಆಪ್ಷನ್ ಎ ನಲ್ಲಿದೆ. therefore ಆಪ್ಷನ್ ಎ ಇಸ್ ರೈಟ್. ನೆಕ್ಸ್ಟ್ ಬಿ ಸಿ ಡಿ ಎಫ್ ಎಫ್ ಐ ಎಚ್ ಎಲ್. ಬಿ ಸಿ ಡಿ ಎಫ್ ಎಫ್ ಐ ಎಚ್ ಎಲ್. ಸೊ ಈಗ ನಾವೇನ್ ಮಾಡೋಣ? ಬಿ ಸಿ ಡಿ ಎಫ್ ಬಿ ಸಿ ಡಿ ಎಫ್ ಎಚ್ ಐ ಎಫ್ ಐ ಎಚ್ ಎಲ್. ಸೊ ಬೇಡ. ಈಗ ನೋಡ್ರಿ, ಬಿ ದಿಂದ ಡಿ ಚೆಕ್ ಮಾಡ್ರಿ, ಡಿ ದಿಂದ ಎಫ್ ಚೆಕ್ ಮಾಡ್ರಿ, ಎಫ್ ದಿಂದ ಎಚ್ ಚೆಕ್ ಮಾಡ್ರಿ. ನೋಡೋಣ ಏನ್ ಬರುತ್ತೆ ಅಂತ. ಬಿ ದಿಂದ ಡಿ ಚೆಕ್ ಮಾಡೋಣ. ಬಿ ದಿಂದ ಡಿ ಚೆಕ್ ಮಾಡಿದ್ರೆ ಮಧ್ಯದಲ್ಲಿ ಸಿ ಇದೆ. ಓಕೆ, ಸೊ 1 ಇದೆ. ಡಿ ದಿಂದ ಎಫ್ ಗೆ ಹೋದ್ರೆ ಇಲ್ಲೂ ಕೂಡ ನಮ್ಗೆ ಈ ಒಂದ್ ಅಕ್ಷರ ಬರುತ್ತೆ. ಇಲ್ಲೂ ಕೂಡ 1 ಬಂತು. ಎಫ್ ದಿಂದ ಎಚ್ ಗೆ ಹೋದ್ರೆ, ಎಫ್ ದಿಂದ ಎಚ್ ಗೆ ಹೋದ್ರೆ ಇಲ್ಲೂ ಕೂಡ 1 ಬರುತ್ತೆ. ಜಿ ಆಪ್ಷನ್ ಜಿ ಅಕ್ಷರ ಇದೆಯಲ್ಲ, ಸೊ ಇಲ್ಲೂ ಕೂಡ 1 ಬಂತು. ಹಾಗೆ ಸಿ ದಿಂದ ಎಫ್ ಗೆ ಹೋಗ್ರಿ, ಸಿ ದಿಂದ ಎಫ್ ಗೆ ಹೋದ್ರೆ 2 ಅಕ್ಷರ. ಎಫ್ ದಿಂದ ಐಗ್ ಹೋಗ್ರಿ, ಎಫ್ ದಿಂದ ಐಗ್ ಹೋದ್ರೆ 2 ಅಕ್ಷರ. ಹಾಗೆ ಆಯದಿಂದ ಎಲ್ಲಿಗೆ ಹೋಗ್ರಿ, ಆಯದಿಂದ ಎಲ್ಲಿಗೆ ಹೋದ್ರೆ ಅಲ್ಲೂ ಕೂಡ 2 ಅಕ್ಷರ. ಸೊ ನನಗೆ ಎಚ್ ದಿಂದ ಈಗ ಇಲ್ಲಿ ಅಕ್ಷರ ಬರಿಬೇಕಂದ್ರೆ ನಾನು ಎಷ್ಟು ಅಕ್ಷರ ಮಧ್ಯದಲ್ಲಿ ಬರುವಂಗೆ ಬರಿಬೇಕು? ಡಿಫ್ರೆನ್ಸ್ ಎಷ್ಟಿರ್ಬೇಕು? 1 ಇರ್ಬೇಕು. ಸೊ ಎಚ್ ಆದ ತಕ್ಷಣ ಯಾವ ಅಕ್ಷರ ಬರಿತೀರಾ? ಜೆ. ಹೌದಾ? ಯಾಕೆ ಅಂತಂದ್ರೆ ಮಧ್ಯದಲ್ಲಿ 1 ಇದೆ. ಸೊ ಇಲ್ಲಿ ಮೇಲ್ ಯಾವ ಸಂಖ್ಯೆಗಳನ್ನ ಬರ್ದಿದ್ದೀನಿ ಅಲ್ಲಿ ಡಿಫ್ರೆನ್ಸ್ 1 ಇದೆ. ಸೊ ಎಚ್ ಆದ ತಕ್ಷಣ ನಾನೇನ್ ಬರಿಬೇಕು? ಜೆ ಅಂತ ಬರಿತೀನಿ. ಸೊ ಆಪ್ಷನ್ ಅಲ್ಲಿ ಇದೆನಾ? ಎಸ್, ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ. ಸೊ ನೆಕ್ಸ್ಟ್ ಅಕ್ಷರ ಏನ್ ಬರುತ್ತೆ? ಇಲ್ಲಿ 2 ಅಕ್ಷರಗಳು ವ್ಯತ್ಯಾಸ ಇರುವಂತೆ ಅಕ್ಷರಗಳು ಇದೆ. ಸಿ ಆದ ತಕ್ಷಣ ಎಫ್ ಇದೆ, ಎಫ್ ಆದ ತಕ್ಷಣ ಐ ಇದೆ, ಐ ಆದ ತಕ್ಷಣ ಎಲ್ ಇದೆ. ಸೊ ಎಲ್ ಆದ ತಕ್ಷಣ ಯಾವ ಅಕ್ಷರ ಬರುತ್ತೆ? ಎಲ್ ದಿಂದ ಮತ್ತೆ ನೀವು ಮಧ್ಯಭಾಗದಲ್ಲಿ 2 ಅಕ್ಷರಗಳು ಬರುವಂತೆ ಮುಂದಿನ ಅಕ್ಷರ ಬರಿತೀರಾ. ಅಂದ್ರೆ ಡಿಫ್ರೆನ್ಸ್ 2 ಇರುವಂತೆ ಬರಿತೀರಾ. ಎಲ್ ಮತ್ತು ಓ ನ ನಡುವೆ 2 ಅಕ್ಷರಗಳು ಬರುತ್ತೆ. ಡಿಫ್ರೆನ್ಸ್ 2 ಇದೆ. ಸೊ ಹಾಗಾಗಿ ಎಲ್ ಆದ ತಕ್ಷಣ ಜೆ ಏನ್ ಬರುತ್ತೆ ನಿಮ್ಗೆ? ಓ ಬರುತ್ತೆ. ಸೊ ಜೆ ಓ ಈಸ್ ರೈಟ್ ಆನ್ಸರ್. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಸೊ ಅರ್ಥ ಆಯ್ತಾ ಇದು? ನೆಕ್ಸ್ಟ್ ನೋಡೋಣ. ಬಿ ಡಿ ಎಫ್
DGK FJP HMU ಅಂತ ಇದೆ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗತ್ತೆ ಇಲ್ಲಿ? ಪ್ರತಿಯೊಂದನ್ನ ಚೆಕ್ ಮಾಡ್ರಿ. ಹೇಗ್ ಬರುತ್ತೆ ನೋಡ್ರಿ. BDF ಇದೆ, DGK ಇದೆ, FJP ಇದೆ, ಹಾಗೆ HMU ಇದೆ. ಈಗ ನಾವೇನ್ ಮಾಡೋಣ, ಮತ್ತೆ ಮೊದಲು ಚೆಕ್ ಮಾಡೋಣ. ಸೊ ಒಂದನೇದು ಚೆಕ್ ಮಾಡೋಣ, ಏನ್ ಬರುತ್ತೆ ನೋಡೋಣ. ಮೊದ್ಲು ನೀವೇನ್ ಮಾಡ್ರಿ, B to D ಮಾಡಿದ್ರೆ ಮಧ್ಯದಲ್ಲಿ C ಬರುತ್ತೆ, D ದಿಂದ E ಮಾಡಿದ್ರೆ ಮಧ್ಯದಲ್ಲಿ E ಬರುತ್ತೆ, ಹಾಗೆ D ದಿಂದ G ಚೆಕ್ ಮಾಡಿದ್ರೆ ಮಧ್ಯದಲ್ಲಿ 2 ಅಕ್ಷರಗಳು ಬರ್ತವೆ. ಓಕೆ, G ದಿಂದ K ಮಾಡಿದ್ರೆ ಅಲ್ಲೂ ಕೂಡ ನಿಮ್ಗೆ 3 ಅಕ್ಷರಗಳು ಬರ್ತವೆ. ಸೊ ಬೇಡ, ನಾವೇನ್ ಮಾಡೋಣ, ಮೊದಲನೇ ಅಕ್ಷರ ಮೊದಲನೇ ಅಕ್ಷರ ಮೊದಲನೇ ಅಕ್ಷರ ಮೊದಲನೇ ಅಕ್ಷರ ನಡುವೆ ಎಷ್ಟು ವ್ಯತ್ಯಾಸಗಳು ಬರುತ್ತೆ ನೋಡೋಣ. B ದಿಂದ D ಮಾಡಿದ್ರೆ ನಿಮ್ಗೇನ್ ಬಂತು? B ದಿಂದ D ಮಾಡ್ರಿ, B ದಿಂದ D ಮಾಡಿದ್ರೆ ಮಧ್ಯಭಾಗದಲ್ಲಿ 1 ಅಕ್ಷರ ಬಂತು. ಹಾಗೆ D ದಿಂದ F ಮಾಡ್ರಿ, D ದಿಂದ F ಗೂ 1 ಇದೆ. ಸೊ ಆಮೇಲೆ F ದಿಂದ H ಮಾಡ್ರಿ, F ದಿಂದ H ಮಾಡಿದ್ರೆ ಮಧ್ಯದಲ್ಲಿ 1 ಸಿಕ್ತು. ಸೊ ನೆಕ್ಸ್ಟ್ ಲೆಟರ್ ಸಿಗ್ಬೇಕಂದ್ರೆ ನೀವೇನ್ ಮಾಡ್ಬೇಕು, H ದಿಂದ I ಗೆ ಬರ್ಬೇಕು, ಆವಾಗ ನಿಮ್ಗೆ ಮಧ್ಯಭಾಗದಲ್ಲಿ 1 ಅಕ್ಷರ ಸಿಗತ್ತೆ. ಸೊ ಒಂದು ಉತ್ತರ ಸಿಕ್ಕಾಯ್ತು, ಏನಂತ? J ಅಂತ. ಸೊ ಎಲ್ಲಿದೆ? ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ. ಓಕೆ, ಈಗ ಎರಡನೇ ಅಕ್ಷರ ಏನಿದೆ? D ಇದೆ. D ದಿಂದ G ವರೆಗೂ ನೋಡ್ರಿ, D ದಿಂದ G ವರೆಗೂ ಎಷ್ಟಿದೆ? 2 ಇದೆ. G ದಿಂದ J ಗೆ ಎಷ್ಟಿದೆ? G ದಿಂದ J ಗೆ ಎಷ್ಟಿದೆ? ಮತ್ತೆ ನಿಮ್ಗೆ 2 ಅಕ್ಷರ ಸಿಗತ್ತೆ, ಮಧ್ಯಭಾಗದಲ್ಲಿ H ಮತ್ತೆ I ಅನ್ನುವಂತ 2 ಅಕ್ಷರ. J ದಿಂದ M ನೋಡ್ರಿ, J ದಿಂದ M ಮತ್ತೆ ನಿಮ್ಗೆ J ದಿಂದ M ನೋಡಿದ್ರೆ ಇಲ್ಲೂ ಕೂಡ ವ್ಯತ್ಯಾಸ 2 ಸಿಗತ್ತೆ, K ಮತ್ತು L ಅನ್ನುವಂತ 2 ಅಕ್ಷರ ಸಿಗತ್ತೆ. ನೆಕ್ಸ್ಟ್ ಅಕ್ಷರ ನೀವು ಬರಿಬೇಕಂದ್ರೆ ಹೇಗ್ ಬರಿತೀರಾ? ಮತ್ತೆ ನಿಮಗೆ ಮಧ್ಯಭಾಗದಲ್ಲಿ 2 ಅಕ್ಷರಗಳು ಉಳಿಯುವಂತೆ ನೀವು ಮುಂದಿನ ಅಕ್ಷರ ಬರಿತೀರಾ, ಅಂದ್ರೆ ಡಿಫ್ರೆನ್ಸ್ 2 ಬರ್ಬೇಕು. ಸೊ M ದಿಂದ P ಹೋದ್ರೆ ಮಧ್ಯದಲ್ಲಿ N ಮತ್ತು O ಅನ್ನುವಂತಹ 2 ಅಕ್ಷರಗಳು ಉಳ್ಕೊಳ್ತವೆ, ಹೌದಾ? ಹಾಗಾಗಿ ಇನ್ನೊಂದು ಉತ್ತರ ಯಾವ್ದು ಸಿಕ್ತು ನಮ್ಗೆ? P ಸಿಕ್ತು. ಸೊ F ದಿಂದ K ಗೆ ನೋಡೋಣ. F ದಿಂದ K ಗೆ, F ಎಲ್ಲಿದೆ? ಇಲ್ಲಿದೆ. F ನಿಂದ K ಗೆ ಬಂದ್ರೆ 1 2 3 4 ಅಕ್ಷರಗಳು ಸಿಕ್ತು. F ದಿಂದ K ಹೋದ್ರೆ 4 ಅಕ್ಷರ. K ದಿಂದ P ನೋಡೋಣ, K ದಿಂದ P ಹೋಗ್ತೀರಾ, ಮತ್ತೆ ನಿಮ್ಗೆ ಮಧ್ಯಭಾಗದಲ್ಲಿ 1 2 3 4 ಅಕ್ಷರಗಳ ವ್ಯತ್ಯಾಸ ಸಿಕ್ತು, ಕರೆಕ್ಟಾ? ನೆಕ್ಸ್ಟ್ P ದಿಂದ U ಗೆ ಹೋಗ್ರಿ. P ಇಲ್ಲಿದೆ, U ಎಲ್ಲಿದೆ? P ದಿಂದ U ಹೋದ್ರೂ ಕೂಡ ನಿಮ್ಗೆ 1 2 3 4 ಇಲ್ಲೂ ಕೂಡ 4 ಅಕ್ಷರಗಳ ವ್ಯತ್ಯಾಸ ಸಿಕ್ತು. ಸೊ ಮುಂದಿನ ಅಕ್ಷರ ನೀವು ಬರಿಬೇಕಂದ್ರೆ ಹೇಗ್ ಬರಿತೀರಾ? ಮತ್ತೆ ನಿಮಗೆ ಮಧ್ಯದಲ್ಲಿ 4 ಅಕ್ಷರಗಳು ಉಳಿಯುವಂತೆ ಮುಂದಿನ ಅಕ್ಷರವನ್ನ ಬರಿತೀರಾ. ಹೇಗೆ? U ಆದ ತಕ್ಷಣ Z ಬರುತ್ತೆ ನಿಮ್ಗೆ, 1 2 3 4 ಅಕ್ಷರಗಳು ಉಳಿತಾ. ಸೊ ನಿಮ್ಗೆ Z ಬರುತ್ತೆ. ಸೊ Z ಆಪ್ಷನ್ ಇದೆನಾ? JPZ ಅಂತ. ಇಲ್ಲಿ Y ಇದೆ, ಇಲ್ಲಿ Z ಇದೆ, ಇಲ್ಲಿ A ಇದೆ. ಸೊ JPZ, ಆಪ್ಷನ್ C ಇಸ್ ರೈಟ್. ಇದೇ ತರಹ ಇದನ್ನ ಬಿಡ್ಸೋಣ. 2A10 ಅಂತ ಇದೆ, 4B12, 8D15, 16G19. ಸೊ ಈಸಿ ಇದೆ. ಹೇಗ್ ಮಾಡೋದು? ಸಂಖ್ಯೆಗಳನ್ನ ಮೊದಲು ನೋಡೋಣ. ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಎಷ್ಟಿದೆ, ಅಥವಾ ಹೆಚ್ಚಾಗಿದೆನೋ ಕಡಿಮೆ ಆಗಿದೆನೋ ಅಂತ ನೋಡೋಣ. 2 4, 2 2 4, 4 2 8, 8 2 16. ಹೌದಾ? ಗುಣಿಸಿದೀವಿ ಇಲ್ಲ, ಇಲ್ಲಿ ನಾವೇನ್ ಮಾಡಿದೀವಿ? ಗುಣಿಸಿದೀವಿ. 2 2 4, 2 2 4, 4 2 8, 8 2 16. ಮುಂದಿನ ಸಂಖ್ಯೆಯನ್ನ ಹೇಗ್ ಬರೀತೀರಾ? 16 2 32. ಹೌದಲ್ವಾ? 16 2 32, ರೈಟ್? ಸೊ ನೆಕ್ಸ್ಟ್ ಏನ್ ಮಾಡ್ತೀವಿ? A ಇದೆ, B ಇದೆ, ಸೊ C ಇಲ್ಲ. A B ಇದೆ. B ದಿಂದ D ಏನಿದೆ? B ದಿಂದ D ಗೆ ಮತ್ತೆ ನಿಮ್ಗೆ 2 ಅಕ್ಷರಗಳು ಇದೆ. ಆಮೇಲೆ D ದಿಂದ G ಗೆ, D ದಿಂದ G ಗೆ, B ದಿಂದ D ಗೆ, ಒಂದ್ ನಿಮಿಷ, A ದಿಂದ B ಗೆ, B ದಿಂದ D ಗೆ, B ದಿಂದ D ಗೆ ಅಂತಂದ್ರೆ ಮಧ್ಯದಲ್ಲಿ 1 ಅಕ್ಷರ. ಹೌದಾ? ಇಲ್ಲಿ 1 ಇಲ್ಲ, 0, 1 ಅಕ್ಷರ. B ದಿಂದ D ಗೆ 1 ಅಕ್ಷರ. D ದಿಂದ G ಗೆ ಬರ್ಬೇಕಂದ್ರೆ ನಿಮ್ಗೆ
ಡಿ ದಿಂದ ಜಿಗೆ ಬರ್ಬೇಕಂದ್ರೆ ಮಧ್ಯಭಾಗದಲ್ಲಿ 2 ಅಕ್ಷರಗಳ ವ್ಯತ್ಯಾಸ ಇದೆ. ಅಂದ್ರೆ ಇಲ್ಲಿ 2 0 1 2. ಸೊ ನೆಕ್ಸ್ಟ್ ಅಕ್ಷರ ಯಾವ್ದು ಬರ್ಬೇಕು? 0 1 2 ಅಂದ್ರೆ ಕಂಟಿನ್ಯೂ ಮಾಡ್ಬೇಕಂದ್ರೆ 3 ಬರ್ಬೇಕು, ಹೌದಲ್ವಾ? 0 1 2 3 4 ಈ ತರ ಕಂಟಿನ್ಯೂ ಆಗತ್ತೆ. ಸೊ ನಿಮ್ಗೆ ಈಗ ನೆಕ್ಸ್ಟ್ ಅಕ್ಷರ ಬೇಕಂದ್ರೆ ಜಿ ದಿಂದ ಮತ್ತೆ ನೀವು 3 ಅಕ್ಷರಗಳ ವ್ಯತ್ಯಾಸ ಇರುವಂತೆ ಬರಿಬೇಕು. ಯಾವ್ದು ಬರಿತೀರಾ? ಜಿ ಎಲ್ಲಿದೆ? ಇಲ್ಲಿದೆ. ಸೊ ಜಿ ದಿಂದ ನೀವೇನ್ ಮಾಡ್ಬೇಕು? 3 ಅಕ್ಷರಗಳು ಅಂದ್ರೆ ಕೆ ಬರುತ್ತೆ, ಹೌದಾ? ಸೊ 32K ಅಂದ್ರೆ ಎಲ್ಲಿದೆ ನೋಡೋಣ. ಆಪ್ಷನ್ ಅಲ್ಲಿ ಇದೆನಾ? ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ. ಓಕೆ, ಆಯ್ತು. ಈಗ ನೆಕ್ಸ್ಟ್ ಆಪ್ಷನ್ ನೋಡೋಣ. 10 12 15 19. 10 ಮತ್ತು 12, 12 ಮತ್ತು 10ರ ವ್ಯತ್ಯಾಸ ಎಷ್ಟಿದೆ? ಸೊ ಚೆಕ್ ಮಾಡ್ರಿ. 10ರಲ್ಲಿ 12ರಲ್ಲಿ 10ನ್ನ ಕೂಡಿಸ್ ನೋಡ್ರಿ. ಸೊ ಇದಕ್ಕಿಂತ ಇದು ಜಾಸ್ತಿ ಇದೆ, ಇದಕ್ಕಿಂತ ಇದು ಜಾಸ್ತಿ ಇದೆ, ಇದಕ್ಕಿಂತ ಜಾಸ್ತಿ ಇದೆ. ಸೊ ನಾವು ಡಿಫ್ರೆನ್ಸ್ ಚೆಕ್ ಮಾಡೋಣ. ಮೊದಲು 12ರಲ್ಲಿ 10ನ್ನ ಕಳೀರಿ, 2 ಬಂತು. 15ರಲ್ಲಿ 12ನ್ನ ಕಳೀರಿ, 3 ಬಂತು. 19ರಲ್ಲಿ 15ನ್ನ ಕಳೀರಿ, 4 ಬಂತು. ಹಾಗಾದ್ರೆ ಮುಂದಿನ ಸಂಖ್ಯೆಯನ್ನ ಯಾವ ಸಂಖ್ಯೆ ಬರಿಬೇಕು ನಾವು? ಯಾವ ಸಂಖ್ಯೆಯನ್ನ ಬರೆದ್ರೆ ವ್ಯತ್ಯಾಸ 5 ಸಿಗತ್ತೆ ಅಂತಹ ಸಂಖ್ಯೆಯನ್ನ ಬರಿಬೇಕು. ಸೊ ಇಲ್ಲಿ 2 3 4 ಅಂತ ಬಂತಲ್ವಾ? ಈಗ ಮುಂದಿನ ಸಂಖ್ಯೆಯನ್ನ ನೀವು ಯಾವ ಸಂಖ್ಯೆಯನ್ನ ಬರೆದ್ರೆ ಆ ಸಂಖ್ಯೆಯಲ್ಲಿ 19ನ್ನ ಕಳೆದಾಗ ನಮಗೆ ವ್ಯತ್ಯಾಸ 5 ಸಿಗ್ಬೇಕು. ಯಾವ ಸಂಖ್ಯೆ ಅದು? ಯೋಚನೆ ಮಾಡ್ರಿ. ಸೊ ನಮ್ಗೆ ಇಲ್ಲಿ K32K24 ಅಂತ ಒಂದು ಆಪ್ಷನ್ ಇದೆ, 32K23 ಇದೆ, 32K32 ಇದೆ. ಸೊ ಯಾವ ಒಂದು ಸಂಖ್ಯೆಯನ್ನ ಹಾಕಿದಾಗ ನಮಗೆ ವ್ಯತ್ಯಾಸ 5 ಬರುತ್ತೆ? ಯಾವ ಒಂದು ಸಂಖ್ಯೆ ಅದು? 24. 24ರಲ್ಲಿ 19ನ್ನ ಕಳೆದ್ರೆ ನಮ್ಗೆ ವ್ಯತ್ಯಾಸ 5 ಸಿಗತ್ತೆ, ಹೌದಲ್ವಾ? ಇಲ್ಲಿ ಮೇಲೆ ವ್ಯತ್ಯಾಸ 0 1 2 ಅಂತ ಇದೆ. ಸೊ ನಮ್ಗೆ ಮುಂದಿನ ವ್ಯತ್ಯಾಸ ಸಿಗ್ಬೇಕಂದ್ರೆ 3 ಅಕ್ಷರಗಳು ವ್ಯತ್ಯಾಸ ಇರುವಂತೆ ಒಂದು ಅಕ್ಷರವನ್ನ ಬರಿತೀವಿ. ಹಾಗೆ ಇಲ್ಲಿ ಕೆಳಗಡೆ 2 3 4 ನೆಕ್ಸ್ಟ್ ಸಂಖ್ಯೆಯನ್ನ ಬರಿಬೇಕಂದ್ರೆ ವ್ಯತ್ಯಾಸ 5 ಬರ್ಬೇಕು. ಹಾಗಾಗಿ 24. ಆಪ್ಷನ್ 32K24 ಎಲ್ಲಿದೆ? ಇದು ಆಪ್ಷನ್ ಬಿ ನಲ್ಲಿದೆ. ಸೊ ಆಪ್ಷನ್ ಬಿ ಇಸ್ ರೈಟ್. ಓಕೆ, ನೆಕ್ಸ್ಟ್ VUEF ಅಂತ ಒಂದಿದೆ. TSGH RQIJ POKL. ಸೊ ನೆಕ್ಸ್ಟ್ ಆಪ್ಷನ್ ಏನಾಗುತ್ತೆ ನೋಡೋಣ. EF GH IJ KL. ನೆಕ್ಸ್ಟ್ ಏನ್ ಬರ್ಬೇಕಾಗಾದ್ರೆ ಕಂಟಿನ್ಯೂ ಇದೆ ನೋಡ್ರಿ. EF ಆದ ತಕ್ಷಣ GH ಇದೆ. ಸೊ EF GH. ನೆಕ್ಸ್ಟ್ ಏನಿದೆ? IJ ಇದೆ. ಆಮೇಲೆ ಏನಿದೆ? IJ ಆದ ತಕ್ಷಣ KL ಇದೆ, IJ KL. ಹಾಗಾದ್ರೆ ಕಂಟಿನ್ಯೂ ಇರೋದ್ರಿಂದ KL ಆದ ತಕ್ಷಣ ಯಾವ್ದು ಬರುತ್ತೆ? MN ಬರುತ್ತೆ. ಸೊ ನಿಮ್ಗೆ ಕೊನೆಗೆ MN ಸಿಕ್ಕಾಯ್ತು. ಈಗ VU ಅಂತ ಇದೆ. ಓಕೆ, VU ಅಂದ್ರೆ ಹಿಂದೆ ಬರ್ತೀವಿ, ಇದನ್ನ ನಾವು ಮುಂದೆ ಹೋಗ್ತೀವಿ. ಈಗ ಹಿಂದಿನ ಅಕ್ಷರವನ್ನ ಬರೋಣ. V ಯ ಹಿಂದಿನ ಅಕ್ಷರ U ಇದೆ, ಹೌದಲ್ವಾ? V ಯ ಹಿಂದಿನ ಅಕ್ಷರ U ಇದೆ. S ಹಿಂದಿನ ಅಕ್ಷರ ಇದು TS ಅಂತಂದ್ರೆ ಏನು? S ಹಿಂದಿನ ಅಕ್ಷರ T ಇದೆ. ಓಕೆ, TS ಅಂತ ಇದೆ, TS. ಹಾಗೆ QR. ಸೊ QR ಅಂತಂದ್ರೆ RQ. R ನ ಹಿಂದಿನ ಅಕ್ಷರ Q, ಅದನ್ನ ಹೇಗ್ ಬರಿತೀವಿ? RQ. PO ಅಂತಂದ್ರೆ P ನ ಹಿಂದಿನ ಅಕ್ಷರ O, ಹಾಗಾಗಿ PO ಅಂತ ಬರಿತೀವಿ. ಹಾಗೆ ನೀವು ಬರೆದ್ರೆ ಇಲ್ಲಿ ಯಾವ ಆಪ್ಷನ್ ಅಲ್ಲಿ ಹಿಂದಿನ 2 ಅಕ್ಷರಗಳಿವೆ? ಎಸ್, ಯಾವ ಒಂದು ಆಪ್ಷನ್ ಅಲ್ಲಿ ಹಿಂದಿನ 2 ಅಕ್ಷರ ಇದೆ? ಸೊ ಕರೆಕ್ಟ್ ಆಗಿ ನೋಡ್ರಿ. MN ಸಿಕ್ಕಾಯ್ತು. MN ಎಲ್ಲಿದೆ? ಇಲ್ಲಿದೆ ಮತ್ತು ಇಲ್ಲಿದೆ. ಸೊ ಕೊನೆ 2 ಅಕ್ಷರ MN. ಸೊ ಇಲ್ಲಿ PO ಅಂತ ಇದೆ ಅಲ್ಲ, PO ಅಂತಂದ್ರೆ ಏನು? P ಯ ಹಿಂದಿನ ಅಕ್ಷರ O. ಹಾಗೆ ಇಲ್ಲಿ ಯಾವುದರ ಹಿಂದಿನ ಅಕ್ಷರ ಯಾವ್ದು ಬರುತ್ತೆ? ಈ ಒಂದು ಆಪ್ಷನ್ ಮತ್ತೆ ಈ ಒಂದು ಆಪ್ಷನ್ ಅಲ್ಲಿ ಚೆಕ್ ಮಾಡೋಣ. MN ಬರತ್ತಾ ಅಥವಾ NM ಬರತ್ತಾ? MN ಬರತ್ತಾ ಅಥವಾ NM ಬರತ್ತಾ? NM ಬರುತ್ತೆ. ಯಾಕೆ? N ನ ಹಿಂದಿನ ಅಕ್ಷರ. MN ಬರೆದ್ರೆ M ನ ಮುಂದಿನ ಅಕ್ಷರ. ಸೊ ಎಲ್ಲಾ ಕಡೆ ನಾವು ಹಿಂದಿನ ಅಕ್ಷರವನ್ನ ತಗೊಂಡಿದೀವಿ. ಸೊ MN ಅಂತ ಬರೆದ್ರೆ M ನ ಮುಂದಿನ ಅಕ್ಷರ N ಆಗತ್ತೆ. ಬಟ್ ನಮ್ಮ ಆಪ್ಷನ್ ಅಲ್ಲಿ ಎಲ್ಲಾ ಕಡೆ ಇಲ್ಲಿ ನಮ್ ಹಿಂದಿಗೆ ಕೊಟ್ಟಿರುವಂತಹ ಒಂದು ಸಂಬಂಧ ಹೇಗಿದೆ? ಹಿಂದಿನ ಅಕ್ಷರ. ಸೊ NM ಆಗತ್ತೆ ಅದು.
ಎಂ ಎನ್ ಆಗುತ್ತೆ. ಹೌದಾ? ಓಕೆ, ಎಸ್. ಎಲ್ಲಿದೆ ಇದು ಆಪ್ಷನ್? ಎನ್ ಎಂ ಎಂ ಎನ್. ಸೊ ಆಪ್ಷನ್ ಎ ಇಸ್ ರೈಟ್.